7 ಸ್ವರಗಳು, 7 ಸಮುದ್ರಗಳು, 7 ಖಂಡಗಳು, 7 ಕೋಟಿ ಕನ್ನಡಿಗರು. ಜಗತ್ತಿನ ಸಮಸ್ತ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ನಮಸ್ಕಾರ, ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ಎಲ್ಲ ಕನ್ನಡಿಗರಿಗೂ ನಿಮ್ಮ ಯಶ್ ಮಾಡುವ ನಮಸ್ಕಾರಗಳು. ಹಾಯ್, ನಾನು ನಿಮ್ಮ ಶಾನ್ವಿ ಶ್ರೀವಾಸ್ತವ್. ಗೋಲ್ಡನ್ ಸ್ಟಾರ್ ಗಣೇಶ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ನಿಮ್ಮ ಸುಧಾರಾಣಿ. ನಾನು ನಿಮ್ಮ ವಸಿಷ್ಠ ಮಾತಾಡ್ತಿದ್ದೀನಿ. ನೀವು ಕೇಳ್ತಿದ್ದೀರಾ ನಮ್ಮ ರೇಡಿಯೋ, ಕನ್ನಡದ ಮೊಟ್ಟ ಮೊದಲ ಇಂಟರ್ನ್ಯಾಷನಲ್ ಡಿಜಿಟಲ್ ರೇಡಿಯೋ ಸ್ಟೇಷನ್. ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಮಸ್ಕಾರ, ನಾನು ದಿನಕರ್ ತೂಗುದೀಪ ಮಾತಾಡ್ತಾ ಇದ್ದೀನಿ. ಕೇಳ್ತಾ ಇದ್ದೀರಾ ನಮ್ಮ ರೇಡಿಯೋ, ಕನ್ನಡ ಕೇಳೋ ಮಜಾನೇ ಬೇರೆ. ಶ್ರೀ ಗುರುಭ್ಯೋ ನಮಃ. ನಮ್ಮ ಒಬ್ಬ ಸ್ನೇಹಿತನ ಒಂದು ಸಂಪರ್ಕದೊಂದಿಗೆ ನಕ್ಷತ್ರ ನಾಡಿ ಕ್ಲಾಸ್ಗೆ ಜಾಯಿನ್ ಮಾಡಿಸಿದ್ರು. ನಾಲೆಡ್ಜು ಗೇನ್ ಆಯಿತು, ಜ್ಯೋತಿಷದ ಬಗ್ಗೆ ಆಸಕ್ತಿನೂ ತುಂಬ ಹೆಚ್ಚಾಯಿತು. ನಾನು ಸುಮಾರು 5 ವರ್ಷಗಳಿಂದ ನಕ್ಷತ್ರ ನಾಡಿ ತರಗತಿಯನ್ನ ಅಭ್ಯಾಸ ಮಾಡಿದ್ದೇನೆ ಹಾಗೂ ವಾಸ್ತುಶಾಸ್ತ್ರದಲ್ಲಿ ಗುರೂಜಿಯವರಿಂದ ಅಭ್ಯಾಸವನ್ನ ಮಾಡಿ ಮುಗಿಸಿದ್ದೇನೆ. ಗುರೂಜಿಯವರು ಜ್ಯೋತಿಷ್ಯ ಮತ್ತು ನಕ್ಷತ್ರ ನಾಡಿ ವಾಸ್ತುವಿನ ಬಗ್ಗೆ ಒಂದು ಬೇರೆಯ ಆಯಾಮದಲ್ಲೇ ಹೇಳ್ಕೊಡ್ತಾರೆ. ದಿನೇಶ್ ಗುರೂಜಿ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ತುಂಬಾ ಅವರ ಆಶೀರ್ವಾದ ಸಿಗತ್ತೆ, ಒಂದು ಪಾಸಿಟಿವಿಟಿ ಸಿಗತ್ತೆ ಜೀವನದಲ್ಲಿ. ಇವಾಗ ನಾನು ಇಲ್ಲಿ ಒಂದು ಒಳ್ಳೆ ಹಂತದಲ್ಲಿ ಕಲಿತು ಒಂದು ನಿಂತಿದ್ದೀನಿ ಅಂದ್ರೆ ನಮ್ಮ ಗುರುಗಳ ಆಶೀರ್ವಾದ ಖಂಡಿತವಾಗ್ಲೂ ನನಗಿದೆ. ಮತ್ತೆ ಅವರು ಕಲಿಸ್ಕೊಟ್ಟಂತ ಒಂದು ಹಾದಿಯಲ್ಲಿ ನಾನು ಕರೆಕ್ಟ್ ಆಗಿ ಕಲ್ಕೊಂಡ್ ಬಂದೆ. ಅದರಿಂದ ಇನ್ನೂ ಒಂದು ಕೆಲವು ಜನಗಳಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ, ಪ್ರಿಡಿಕ್ಷನ್ ಕೊಡ್ತಾ ಇದ್ದೀನಿ. ಆಮೇಲೆ ಅವ್ರು ಬರ್ದಿರೋ ಬುಕ್ ಅಂತೂ ಇಟ್ಸ್ ಲೈಕ್ ಎನ್ಸೈಕ್ಲೋಪೀಡಿಯಾ ಸಹ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇಲ್ಲಿ ಬಂದು ಸೇರ್ಕೊಂಡಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು ಅಷ್ಟೇನೆ. ಸೊ ಗುಡ್ ಟೈಮ್ ಬ್ಯಾಡ್ ಟೈಮ್ ಏನು ಬರುತ್ತೆ ಅದು ನೋಡ್ಕೊಳ್ಳೋದಕ್ಕೆ ನಾವು ನಕ್ಷತ್ರ ನಾಡಿ ಕಲಿಯಲೇಬೇಕು. ಎಲ್ಲರಿಗೂ ಕೂಡ ಉತ್ತಮ ರೀತಿಯಲ್ಲಿ ಅವರು ಜ್ಞಾನವನ್ನು ಹಂಚ್ತಾ ಇದ್ದಾರೆ. ಅದು ಯಾವ ರೀತಿಯಲ್ಲಿ ಅಂದರೆ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅವರು ವಾಸ್ತುವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾವ ರೀತಿ ನಮ್ಮಲ್ಲಿರೋ ಪಾಸಿಟಿವ್ ಎನರ್ಜಿನ ಬೇರೆಯವ್ರಿಗೆ ಸ್ಪ್ರೆಡ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ದಯವಿಟ್ಟು ನಕ್ಷತ್ರ ನಾಡಿ ಕೋರ್ಸ್ಗೆ ಜಾಯಿನ್ ಆಗಿ. ಧನ್ಯವಾದಗಳು. ಹಾಯ್, ಹಲೋ, ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ಪ್ರಪಂಚಾದ್ಯಂತ ಇರುವ ಎಲ್ಲ ಕನ್ನಡಿಗರಿಗೆ RJ ಸ್ಮಿತಾ ಗೌಡ ನಮಸ್ಕಾರ ಅಂತ ಹೇಳ್ತಾ ಇದ್ದೀನಿ. ಎಸ್, ನೀವು ಕೇಳ್ತಿದ್ದೀರಾ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ ಅಂತ ಹೇಳ್ತಾ ಮಂಡೇ ಟು ಫ್ರೈಡೇ ಈ ಟೈಮ್ ಯಾವ ಕಾರ್ಯಕ್ರಮದ ಸಮಯ? ಇಟ್ಸ್ ನಕ್ಷತ್ರ ನಾಡಿ ಕಾರ್ಯಕ್ರಮದ ಸಮಯ ಅಂತ ಹೇಳ್ಬೋದು. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಲೈಫ್ ಬಗ್ಗೆ ಏನಾದ್ರೂ ಪ್ರಶ್ನೆ ಇದ್ರೆ, ಅಂದ್ರೆ ಜಾಬ್ ಓರಿಯೆಂಟೆಡ್ ಆಗಿರ್ಬೋದು, ಹೆಲ್ತ್ ಓರಿಯೆಂಟೆಡ್ ಆಗಿರ್ಬೋದು, ಅಂಡ್ NRIsಗೆ ವೀಸಾ ಪ್ರಾಬ್ಲಮ್ ಓರಿಯೆಂಟೆಡ್, ಮ್ಯಾರೇಜ್, ಮನೆ, ಸ್ವಂತ ಮನೆ ಬೇಕು, ಇಲ್ಲ ಬಿಸ್ನೆಸ್ ಬೇಕು, ಆಂಟ್ರಪ್ರಿನರ್ ಆಗ್ಬೇಕು, ಯಾವುದೇ ವಿಚಾರ ನಿಮ್ಮ ಜಾತಕದಲ್ಲಿ ಇದೆಯಾ ಇಲ್ವಾ ಅಂತ ತಿಳ್ಕೊಬೇಕು ಅಂದ್ರೆ ಎಸ್, ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ಬೋದು. ಕಾಲ್ ಮಾಡೋಕ್ಕಾಗಲ್ಲ, ನಾನು ಈ ಒಂದು ಸಬ್ಜೆಕ್ಟ್ ನ ಕಲ್ತು ಬಿಡ್ತೇನೆ ಸ್ಮಿತಾ ಅನ್ನೋರು ಖಂಡಿತ ನೀವು ಕ್ಲಾಸಸ್ ಕೂಡ ಜಾಯ್ನ್ ಆಗ್ಬೋದು. ನಕ್ಷತ್ರ ನಾಡಿ ಕ್ಲಾಸಸ್ ಬಂದು October 21st ಇಂದ ಸ್ಟಾರ್ಟ್ ಆಗ್ತಿದೆ. ಮಾರ್ನಿಂಗ್ ಒಂದು ಬ್ಯಾಚ್ ಇರುತ್ತೆ, ಈವ್ನಿಂಗ್ ಒಂದು ಬ್ಯಾಚ್ ಇರುತ್ತೆ. ಎಲ್ಲೇ ಇರಿ, ಅಲ್ಲಿಂದನೇ ನಕ್ಷತ್ರ ನಾಡಿನ ಕಲಿಬಹುದು. ಯಾಕಂದ್ರೆ ಇಟ್ಸ್ ಕಂಪ್ಲೀಟ್ಲಿ 15 days ಆಫ್ ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ. ಫೇಸ್ ಟು ಫೇಸ್ ಇಂಟ್ರಾಕ್ಟಿಂಗ್ ಕ್ಲಾಸಸ್ ಕೈಂಡ್ ಆಫ್ ಇರುತ್ತೆ. ಯಾವುದೇ ತರದ ರೆಕಾರ್ಡಿಂಗ್ಸ್ ಇರಲ್ಲ ಇಲ್ಲಿ. ಅಂಡ್ ಮೇನ್ ಆಗಿ ನಿಮಗೆ ಈ ಪಾಠ ಏನ್ ಮಾಡಿರ್ತಾರೆ ಗುರುಜಿ ಅದರದ್ದು PDF ಫಾರ್ಮ್ಯಾಟ್ ಕೂಡ ಸಿಗತ್ತೆ ಅವತ್ತಿಂದ ಅವತ್ತಿಗೆ. ಅಂಡ್ ವೀಕೆಂಡ್ ಕ್ಲಾಸಸ್ ಬಂದು ಕಂಪ್ಲೀಟ್ಲಿ ಪ್ರಾಕ್ಟೀಸಿಂಗ್ ಕ್ಲಾಸ್ ಆಗಿರುತ್ತೆ. ಇಷ್ಟೆಲ್ಲ ಇದೆ. ಇದ್ರ ಜೊತೆಗೆ ಮತ್ತೊಂದು ಸ್ಪೆಷಲ್ ಥಿಂಗ್ ಏನಂದ್ರೆ ಗುರುಜಿನೇ ರೆಡಿ ಮಾಡಿರುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಕೂಡ ಸಿಗತ್ತೆ. ಅಕ್ಯುರೇಸಿ ಬೇಕಲ್ಲ, ಸೊ ಹಾಗಾಗಿ ಅಂತ ಹೇಳ್ತಾ ಇಷ್ಟು ಡೀಟೇಲ್ಸ್ ಇದೆ. ಇನ್ನಷ್ಟು ಮಾಹಿತಿ ಬೇಕು, ನೀವು ಕೂಡ ಕ್ಲಾಸಸ್ಗೆ ಎನ್ರೋಲ್ ಮಾಡ್ಕೋಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಹೀಗಿದೆ, ನೋಟ್ ಡೌನ್ ಮಾಡ್ಕೊಳ್ಳಿ. 9916464111 ಮತ್ತೊಂದು ನಂಬರ್ 9611227356. ಗುರುಜಿನ ನೀವು ವೆಬ್ಸೈಟ್ ಮುಖೇನ ಕಾಂಟ್ಯಾಕ್ಟ್ ಮಾಡಬಹುದು. www.nakshatranadi.com. ಯೂಟ್ಯೂಬ್ ಮುಖೇನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲ ಗುರುಜಿ ಯಾವ ಯಾವ ವಿಚಾರದ ಬಗ್ಗೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ಸ್ ಮಾಡ್ತಾರಲ್ಲ ಇಲ್ಲಿ ಪ್ರೋಗ್ರಾಮ್ ಅಲ್ಲಿ, ಅದೇ ತರ ಇನ್ನೂ ಚೆನ್ನಾಗಿ ಎಲೆಬ್ರೇಟೆಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದರೆ ಆ ಒಂದು ಪ್ರೋಗ್ರಾಮ್ಸ್ ಎಲ್ಲ ಯೂಟ್ಯೂಬ್ ಅಲ್ಲಿ ಇದೆ. ನಕ್ಷತ್ರ ನಾಡಿ ಅಂತ ನೀವು ಅಲ್ಲಿ ಟೈಪ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಯಾರಿಗಾದ್ರೂ ಶೇರ್ ಮಾಡ್ಬೋದು. ಅಂಡ್ ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಗುರುಜಿ ಅವರು ಈ 4th ಹೌಸ್ ಬಗ್ಗೆ ಮಾಹಿತಿನ ಕೊಡ್ತಾರೆ. 4th ಹೌಸ್ ಅಂತ ಅಂದಿದ ತಕ್ಷಣ ಬರೀ ಮನೆ ಕಟ್ಟೋ ಭಾಗ್ಯ ಒಂದೇನಾ, ಇಲ್ಲ ಬೇರೆ ಬೇರೆನೂ ಏನಾದ್ರೂ ಇದೆಯಾ? ಇನ್ ಕೆಲವರೆಲ್ಲ ಸಡನ್ ಅಂತ ಗೊತ್ತೇ ಇರಲ್ಲಪ್ಪ, 6-7 ತಿಂಗಳಲ್ಲಿ ಫೇಮಸ್ ಆಗ್ಬಿಡ್ತಾರೆ. ಇದಕ್ಕೂ ಏನಾದ್ರು 4ನೇ ಮನೆ ಕಾರಣ ಆಗತ್ತಾ? ಸಾಕಷ್ಟು ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಹಾಗಿದ್ರೆ ಏನ್ ಮಾಡ್ಬೇಕು? ಖಂಡಿತ ಗುರುಜಿನ ವೆಲ್ಕಮ್ ಮಾಡ್ಕೋಬೇಕಾಗತ್ತೆ ಕಾರ್ಯಕ್ರಮಕ್ಕೆ. ಸತತವಾಗಿ 30 ವರ್ಷದ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅಂಡ್ ಇಂಟರ್ನ್ಯಾಷನಲ್ ಅಸ್ಟ್ರಾಲಜರ್ ಅಂತಾನೆ ಹೆಸರುವಾಸಿಯಾಗಿ
ಆಗಿದ್ದಾರೆ. ಸುಮಾರು 65,000ಕ್ಕೂ ಹೆಚ್ಚಿನ ಸ್ಟೂಡೆಂಟ್ಸ್ಗೆ ವೈಜ್ಞಾನಿಕವಾಗಿ ಜ್ಯೋತಿಷನ ಹೇಳ್ಕೊಡ್ತಾ ಬರ್ತಿದ್ದಾರೆ. ಮೈಕ್ರೋ ಅಂಡ್ ಅಕ್ಯುರಸಿ ಆಸ್ಟ್ರಾಲಜರ್ ಅಂತಾನೆ ಹೆಸರುವಾಸಿ ಆಗಿರುವಂತಹ ಡಾಕ್ಟರ್ ಪಂಡಿತ್ ದಿನೇಶ್ ಗುರೂಜಿ ಅವರು ಕಾರ್ಯಕ್ರಮದಲ್ಲಿ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ಎಲ್ಲ ನಮ್ಮ ರೇಡಿಯೋ ಕೇಳುಗರಿಗೆ ದಿನೇಶ್ ಗುರುಜಿ ಮಾಡುವ ನಮಸ್ಕಾರಗಳು. ಹಾಗೆ ಮಂತ್ರಗಳನ್ನು ನಾವು ಹೇಳ್ತೀವಿ ಅಂದಿದ ತಕ್ಷಣ ಅದರಲ್ಲಿ ಅನೇಕ ವಿಚಾರಗಳು ಇರ್ತಕ್ಕಂಥದ್ದು. ಮಂತ್ರದಲ್ಲಿ ಶಕ್ತಿ ಇದೆ. ಮಂತ್ರದಲ್ಲಿ ಬ್ರೈನ್ ಸೆಲ್ಸ್ಗೆ ಆಕ್ಟಿವೇಟ್ ಮಾಡ್ತಕ್ಕಂಥ ಪ್ರಚೋದನೆ ಕೊಡುತ್ತೆ. ನಾವು ವಿದ್ಯಾರಂಭ ಮಾಡಬೇಕಾದ್ರೆ ಪ್ರೇಯರ್ ಮಾಡಬೇಕು. ಈ ಪ್ರೇಯರ್ ಏನ್ ಮಾಡುತ್ತೆ, ನಮ್ಮ ಬ್ರೈನ್ ನ ಆಕ್ಟಿವೇಟ್ ಮಾಡುತ್ತೆ. ಸೊ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಪ್ರತಿಯೊಬ್ಬರು ಕೂಡ ಏನಾದ್ರೂ ಒಂದು ರಿಸರ್ಚ್ ಮಾಡ್ಬೇಕಾದ್ರೆ ಸ್ವಲ್ಪ ಸೈಲೆನ್ಸ್ ನ ಮೇಂಟೈನ್ ಮಾಡ್ತಾರೆ. ಎಷ್ಟೋ ಸೈಂಟಿಸ್ಟ್ ನೋಡಿದೀನಿ, ಓದೋರು ನೋಡಿದೀನಿ. ಆ ವಾತಾವರಣ ಅದೆಲ್ಲ ಅವರು ಡೆಕೋರೇಟಿವ್ ಆಗಿ ಇಟ್ಕೊಂಡು, ಒಂದು ರೂಮ್ನ ಡೋರ್ ಹಾಕೊಂಡು, ಒಂದು ಲೈಟಿಂಗ್ಸ್ ಚೆನ್ನಾಗಿ ಮಾಡ್ಕೊಂಡು, ಬುಕ್ಸ್ ಎಲ್ಲ ನೀಟಾಗಿ ಇಟ್ಕೊಂಡು, ಬಿಸಿನೀರು ಇಟ್ಕೊಂಡು, ಟೀ ಕಾಫಿ ಇಟ್ಕೊಂಡು ಜ್ಞಾನವನ್ನ ಪಡಿಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಆ ಶ್ರದ್ಧೆ, ಭಕ್ತಿ ಮತ್ತೆ ಫೋಕಸ್. ನಮ್ಮ ಋಷಿಮುನಿಗಳು ಏನ್ ಮಾಡಿದ್ದಾರೆ, ಈ ಫೋಕಸ್ ಬರೋಕ್ಕೋಸ್ಕರನೇ ಈ ಮಂತ್ರದಲ್ಲಿ ಕೆಲವು ಸ್ವಿಚ್ ವರ್ಡ್ಸ್ ಅಂತ ಇರುತ್ತೆ. ಸ್ವಿಚ್ ವರ್ಡ್ಸ್ ಅಂತ ಕರೀತಾರೆ ಅದಿರ್ತಕ್ಕಂಥದ್ದು. ಸೊ ಆ ಸ್ವಿಚ್ ವರ್ಡ್ಸ್ ಅಥವಾ ನಮ್ಗೆ ಮ್ಯಾನಿಫೆಸ್ಟೇಷನ್, ಸೌಂಡ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ತುಂಬಾ ಜನ ಈ ವಿಚಾರದಲ್ಲಿ ಏನೇನೋ ಹಾಕೊಳ್ತಾರಲ್ಲ, ಮನಿ 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 ಅಂತ ಹಾಕೊಳ್ತಾ ಇರ್ತಾರೆ. ಹೌದು. ಸೊ ಆ ರೀತಿ ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಆ ವೈಬ್ರೇಷನ್ ತಗೊಂಬರಕ್ಕೆ ನಾವು ಮಂತ್ರಗಳನ್ನ ಹೇಳಬೇಕು. ಕಾಲ ಏನಾಗಿದೆ ಅಂತಂದ್ರೆ, ನಮ್ಮ ಮನೇಲಿರ್ತಕ್ಕಂಥ ಮಹಿಳೆಯರಿಗೋ ಅಥವಾ ಗಂಡಸರಿಗೋ ಎಕ್ಸ್ಪ್ಲೈನ್ ಮಾಡಕ್ಕೆ ಶಕ್ತಿ ಇಲ್ಲ. ಸೊ ಫೋರ್ಸ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ. ಫೋರ್ಸ್, ಮಂತ್ರ ಹೇಳ್ಕೊಳ್ಳೋ, ಧ್ಯಾನ ಮಾಡು, ದೇವ್ರ ನಮಸ್ಕಾರ ಮಾಡು, ಹೆದರಿಕೆ ಹುಟ್ಟಿಸ್ತಾ ಇದ್ದಾರೆ. ಅದ್ರಲ್ಲಿರ್ತಕ್ಕಂಥ ಹಿನ್ನೆಲೆ ಇರ್ತಕ್ಕಂಥ ವಿಜ್ಞಾನ, ಸೈನ್ಸು ಮತ್ತೆ ಅವನಿಗೆ ನೆಗೆಟಿವ್ ಪ್ರಚೋದನೆ ಆಗಬಾರ್ದು ಅಂತ ಹೇಳಿ ಬರ್ತಕ್ಕಂಥದ್ದು. ಇವತ್ತು ಕಳೆದ 50 ವರ್ಷದ ಇತ್ಲ ಕಡೆ ಮತ್ತೆ 30 ವರ್ಷ ಇತ್ಲ ಕಡೆ, ಹಾಗೆ 2 ವರ್ಷದ ಮಧ್ಯದಲ್ಲಿ ವಿಶೇಷ ಏನು ಅಂತಂದ್ರೆ, ತುಂಬಾ ಜನ ಈ ಯುವಕರು ತುಂಬಾ ಒಂಥರ ರೋಷಾಗ್ನಿಯಲ್ಲಿದ್ದಾರೆ. ಯಾರಾದ್ರೂ ಏನಾರು ಹೇಳಂಗಿಲ್ಲ, ಏಕ್ದಮ್ ಹೊಡೆದ್ ಬಿಡೋದು, ಏಕ್ದಮ್ ಅವನಿಗೆ 4-5 ಜನ ಸೇರಿ ಹೊಡೆದ್ ಬಿಸಾಕೋದು. ಯಂಗ್ಸ್ಟರ್ಸ್. ವೆರಿ ಟ್ರೂ. ಇದು ಏನಕ್ಕೆ ಬಂದಿದೆ ಅಂತಂದ್ರೆ, ಅವ್ರ ಮೈಂಡ್ ಅಲ್ಲಿ ಆ ನೆಗೆಟಿವ್ ಪ್ರಚೋದನೆ ಜಾಸ್ತಿ ಆಗಿದೆ. ನಾವ್ ಯಾವಾಗ ನಮ್ಮ ದೇಶದಲ್ಲಿರ್ತಕ್ಕಂಥ ಯುವಕರಿಗೆ ಸಮಾಧಾನ ತರಬೇಕು ಅಂತಂದ್ರೆ ಮಂತ್ರ ಒಂದೇ ದಾರಿ. ಇದು ಎಲ್ಲಾ ವೇದಗಳಲ್ಲೂ ಬರ್ದಿದೆ, ಭಗವದ್ಗೀತೆಯಲ್ಲೂ ಬರ್ದಿರೋದು ಇದೇನೆ. ಸೊ ನನ್ನನ್ನ ಧ್ಯಾನ ಮಾಡು ಅಂತ ಹೇಳ್ತಾ ಇರ್ತಾರೆ. ಭಗವದ್ಗೀತೆ ಪೂರ್ತಿ ಇರೋದೇ ಅದು, ನನ್ನ ಧ್ಯಾನ ಮಾಡ್ತಕ್ಕಂಥದ್ದು ಅಂತ ಬರುತ್ತೆ. ಹಾಗೆ ಬಹಳ ಮುಖ್ಯವಾದ ಇರ್ತಕ್ಕಂಥ ವಿಚಾರ, ಪ್ರತಿಯೊಬ್ಬರು ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥವ್ರು ಧ್ಯಾನವನ್ನ ಮಾಡಿ ಮಂತ್ರ ಪಠನೆ ಪ್ರತಿ ದಿವಸ ಮಾಡ್ತಾ ಇದ್ರೆ ಪ್ರತಿಯೊಬ್ರು, ಅವಾಗ ನಮಗೆ ಸರಿ ತಪ್ಪುಗಳ ಆಲೋಚನೆ ಹೆಚ್ಚಾಗಿ ಬರುತ್ತೆ. ಅವಾಗ ನಾವು ದುಡ್ಕೋದಿಲ್ಲ. ಇವತ್ತು ಎಷ್ಟೋ ಜನ ಕಂಪ್ಲೇಂಟ್ ಆಗುತ್ತೆ, FIR ಆಗುತ್ತೆ, ಸ್ಟೇಷನ್ಗೆ ಹೋಗ್ತಾರೆ. ಇದೆಲ್ಲ ಯುವಕರಿಗೆ ಜೀವನ ಹಾಳು ಮಾಡ್ಕೋತಾ ಇದ್ದಾರೆ ಜೋಶಿಂದ. ಯಾರೋ 4 ಜನ ಕರೆದ್ರು, ಇನ್ನೊಬ್ಬರನ್ನ ಯಾರೋ ಹೋಗಿ ಹೊಡಿಬೇಕು, ಬರೋ ನಂಗ್ ಮಾಡಿದ ಅಂತ. ಅವ್ರಿಗೇನೋ ಏನೋದು ಬಿಲ್ಡಪ್ ತೋರ್ಸಕ್ಕೆ ಅಲ್ಲಿ ಹೋಗಿ ಅವನ್ನೇನೋ ಹೊಡೆದು ಅವನ್ಗೇನೋ ಆಗಿ ಅವರು ಎಲ್ಲ FIR. ಎಷ್ಟೋ ಜನ ಯುವಕರು ಇವತ್ತು ಜೀವನನ ಹಾಳು ಮಾಡ್ಕೊಳ್ತಾ ಇರ್ತಕ್ಕಂಥದ್ದೇ ಮೊದಲ ಪದ ರೋಷ. ಆ ರೋಷ ಯಾವಾಗ್ಲೂ ಕೂಡ ಎಲ್ಲರಲ್ಲೂ ಇರುತ್ತೆ. ಆ ರೋಷ 40 ವರ್ಷ ಆದ್ಮೇಲೆ ಕಮ್ಮಿ ಆಗುತ್ತೆ, 15 ವರ್ಷ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ, 30ವರೆಗೂ ಇರುತ್ತೆ, 30 ಆದ್ಮೇಲೆ 40 ಕಮ್ಮಿ ಆಗುತ್ತೆ, 40ರಿಂದ 50 ಇನ್ನೂ ಕಮ್ಮಿ ಆಗುತ್ತೆ, 50ರಿಂದ ಬಾಯಲ್ಲಿರುತ್ತೆ, ದೇಹದಲ್ಲಿರಲ್ಲ. ರೋಷ ಅನ್ನೋದು ಬಾಯಲ್ಲಿರುತ್ತೆ, ದೇಹದಲ್ಲಿರಲ್ಲ. ಸೊ ಯಾವಾಗ ಈ
ಇಂಪಾರ್ಟೆಂಟ್ ಇಯರ್ಸ್ ಆಫ್ 50 to 40 ಇರುತ್ತೆ. ಆ ಎನರ್ಜೀಸ್ ಅಂತ ನಾವು ಕರಿತೀವಿ. ರೋಷ ಅನ್ನೋದನ್ನ ನಾನು ಕನ್ವರ್ಟ್ ಮಾಡಿ ಶಕ್ತಿ ಅಂತ ಹೇಳ್ತೀನಿ. ಆ ಶಕ್ತಿನ ಅನೇಕ ಜನರು ಸ್ಪೋರ್ಟ್ಸ್ಗೆ ಯೂಸ್ ಮಾಡ್ತಾರೆ, ವಿನ್ ಆಗ್ತಾರೆ. ಹಾರ್ಡ್ ವರ್ಕ್ ಮಾಡ್ತಾರೆ, ವಿನ್ ಆಗ್ತಾರೆ. ಹಾಗೆ ಏನಾದ್ರೂ ಒಂದು ಸಾಧನೆ ಮಾಡ್ತಾರೆ, ವಿನ್ ಆಗ್ತಾರೆ ಆ ರೋಷದಿಂದ. ಇನ್ನು ಕೆಲವರು ಈ ಒಂದು ಸಾಲಲ್ಲಿ ಬರದೇ ಇರೋರು ಆ ರೋಷನ ನೆಗೆಟಿವಿಟಿ ಕನ್ವರ್ಟ್ ಮಾಡ್ತಾರೆ. ಯಾರಿಗಾರು ದರ್ಪವನ್ನ ತೋರ್ಸಕ್ ಇನ್ನೊಬ್ಬರಿಗೆ ಮೇಲೆ ಹೋಗ್ತಾರೆ. ಸೊ ಯಾವ ಒಂದು ಯುವಕರು ಅವರ ರೋಷವನ್ನ ಬೆಳವಣಿಗೆಗೆ ಬಳಸ್ತಾರೋ ಅವರು ಮುಂದೆ ಒಳ್ಳೆ ಪ್ರಜೆಗಳಾಗ್ತಾರೆ, ಒಳ್ಳೆ ಒಬ್ಬ ಮನುಷ್ಯನಾಗ್ತಾನೆ. ರೋಷನ ಕನ್ವರ್ಟ್ ಮಾಡಬೇಕು. ಇಟ್ ಈಸ್ ದಿ ಕನ್ವರ್ಷನ್ ಆಫ್ ದಿ ಎನರ್ಜೀಸ್ ಇಂಟು ಪಾಸಿಟಿವ್. ಸೊ ಅದೇ ಎನರ್ಜಿ ಅವರು ನೆಗೆಟಿವ್ ಕನ್ವರ್ಟ್ ಮಾಡ್ತಾರೆ. ಯಾರಿಗಾರು ಬಂದ್ರೆ ನಾನ್ ಜೋರಾಗಿದ್ದೀನಿ, ನಾನು ದರ್ಪ ಮಾಡ್ತೀನಿ, ಅವ್ನು ಹೊಡಿಯೋದು ಇವ್ನು ಹೊಡಿಯೋದು. ಯಾರಾದ್ರೂ ಗಾಡಿಲಿ ಹೋಗ್ತಾ ಇದ್ರೆ ಏನಾರು ಒಂದು ಚೂರು ಏನೋ ಪ್ರಾಬ್ಲಮ್ ಆಯ್ತು, ಗಾಡಿ ಟಚ್ ಆಯ್ತು, ಅವ್ನು ತಗೊಂಡೋಗಿ ಅವ್ನಿಗೆ ಬಾರಿಸೋದು. ಸುಮ್ಮನೆ ಸಂಬಂಧವೇ ಇಲ್ಲ, ಸುಮ್ಮನೆ ಏನೋ ಸೈಡಲ್ಲಿ ಹೋಗ್ತಾ ಇರ್ತಾರೆ. ಇವತ್ತಿನ ದಿವಸ ನಮಗೆ ಸಮಾಧಾನ ಇಲ್ಲ ಅನ್ನಕ್ಕೆ ಮೂಲ ಒಂದೇ ಒಂದು ಟ್ರಾಫಿಕ್ ಅಲ್ಲಿ ಹೋದ್ರೆ ಸಾಕು. ಹೌದು, ಅಲ್ಲಿ ರೆಡ್ ಸಿಗ್ನಲ್ ಬಿಟ್ಟಿದ್ರು ಈ ಹಾರನ್ ಸಿಕ್ಕಿದೆ ಅಂತ ಹೊಡೆದಿರ್ತಾರೆ. ಏನಕ್ಕೆ ಬೇಕು? ಸುಮ್ಮನೆ ಕೀ 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 ಅಂತ ಇರ್ತಾರೆ. ಅವರ ಮನಸ್ಥಿತಿ ತೋರಿಸುತ್ತದು ಹಾರ್ ನೋಡಿಯೋರ್ದು. ನಾನ್ ಚೆನ್ನಾಗಿಲ್ಲ, ನಾನ್ ಸರಿ. ಅದು ಹಾರ್ ನೋಡಿತಾ ಇರೋರು ಏನ್ ಗೊತ್ತಾ ಬುದ್ಧಿ ಅವ್ರದ್ದು? ನಾನ್ ಚೆನ್ನಾಗಿಲ್ಲ, ನಾನ್ ಸರಿ ಇಲ್ಲ, ನಾನ್ ಟೆನ್ಷನ್ ಇದ್ದೀನಿ, ನಾನು ನೆಗೆಟಿವ್ ಮೈಂಡು, ದಾರಿ ಬಿಡಿ, ನಾನು ಹೋಗಿ ಸತ್ತೋಗ್ಬೇಕು ಬೇಗ. ಅವ್ರು ಹಾರ್ ನೋಡಿತಾ ಇರೋದು ರೆಡ್ ಇದ್ರು ಕೂಡ ನಾನು ಹೋಗಿ ಎಲ್ಲಾರು ಆಕ್ಸಿಡೆಂಟ್ ಆಗಿ ಸತ್ತೋಗ್ಬೇಕು ನಾನು. ಆ ತರ ಮನಸ್ಥಿತಿ ಇರೋರು ಜಾಸ್ತಿ. ಅದೇ ನಾನು ಬೇರೆ ಬೇರೆ ದೇಶದಲ್ಲಿ ಹೋಗ್ಬೇಕಾದ್ರೆ ಸಿಸ್ಟಮ್ ಇದೆ, ಅಲ್ಲೂ ಇದೆ. ಆದ್ರೆ ಪಬ್ಲಿಕ್ ಅಲ್ಲಿ ಒಂದು ಸಿಸ್ಟಮ್ ಇದೆ. ಹಾರನ್ ಮಾಡಲ್ಲ, ಹಾರನ್ ಅವ್ರ ಹತ್ರ ಇದ್ರೂ ಕೂಡ ಅದನ್ನ ಟಚ್ಚು ಮಾಡಲ್ಲ. ಹಿಂದೂ ಧರ್ಮದಲ್ಲಿ ನಾವು ಇಷ್ಟೆಲ್ಲ ನಾವು ದೇವತೆಗಳನ್ನ ಮಾಡಿ ಎಲ್ಲ ಶಾಂತಿ ಪ್ರಿಯರಾಗಿ ಪ್ರತಿ ಮಂತ್ರದಲ್ಲಿ ಓಂ ಶಾಂತಿ 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 ಅಂತ ಹೇಳಿ 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 ಕೂಡ ಹೆಂಗಸರು ಹಾರ್ ನೋಡಿತಾರೆ, ಅವರು ಹಾರ್ ನೋಡಿತಾರೆ, ಮಕ್ಕಳು ಹಾರ್ ನೋಡಿತಾರೆ. ಇರೋ ಬರೋರೆಲ್ಲ ನಾನ್ ಮುಂದು ತಾನ್ ಮುಂದು ಹಾರ್ ನೋಡಿ ಹೊಡೆದು ಇಡ್ತಾರೆ. ಇದು ಬೇರೆ ದೇಶಗಳಲ್ಲಿ ಹೋದಾಗ ಈ ರೀತಿ ಜಂಜಾಟಗಳಿಲ್ಲ. ಇದು ಯಾವಾಗ ನಮ್ಮ ಋಷಿಮುನಿಗಳು ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ. ಅವ್ರು ಅವಾಗ್ಲೇನೆ ಹೇಳಿದ್ರು, ನಮ್ಮ ಸನಾತನ ಧರ್ಮದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಬದಲಾಗ್ಬೇಕು ಅಂತಂದ್ರೆ ಮಂತ್ರ ಪಠನೆ ಒಂದೇ ಪ್ರಮುಖ ಅಂತ ಹೇಳಿ ಬರ್ತಕ್ಕಂಥದ್ದೇ ಈ ವಿಚಾರ ಹೇಳಿದೆ. ಶೋರ್ ಗುರುಜಿ, ಈಗ ಒಂದು ಮೆಸೇಜ್ ಆಕ್ಚುಲಿ ನೆನ್ನೆನೆ ಬಂದಿದೆ. ಸೊ ಓಪನಿಂಗ್ ಅಲ್ಲಿ ನೀವು ಚೆನ್ನಾಗಿ ಹೇಳ್ತಾ ಇದ್ರಿ ಮಂತ್ರ ಆದ್ಮೇಲೆ ವಿಚಾರ. ಸೊ ಹಾಗಾಗಿ ಮಧ್ಯದಲ್ಲಿ ನಾನು ಇಂಟರಪ್ಟ್ ಮಾಡ್ಲಿಲ್ಲ. ತಗೊಳ್ಳ ಗುರುಜಿ? ಖಂಡಿತ. ಅವ್ರದ್ದು ಡೇಟ್ ಆಫ್ ಬರ್ತ್ ಇದೆಯಾ? ಇದೆ. 2/2/1972. ಒಂದು ನಿಮಿಷ ಆಗ್ತೀನಿ. February 2. ಹೌದು, 2 February 1972. 72. ಓಕೆ. ಗೋಕಾಕ್. ಇಯರ್ಸ್ ಪ್ಲಸ್ ಆಗ್ಬಿಟ್ಟಿದೆ. ಹೌದು. ಗೋಕಾಕ್. ಟೈಮ್ 9:31 PM. ಸಂಜೆ. ಓಕೆ. ಹೆಲ್ತ್ ಇಶ್ಯೂಸ್, ನೋ ಪೀಸ್ ಆಫ್ ಮೈಂಡ್. 50 ವರ್ಷ ಆದ್ಮೇಲೂ ಪೀಸ್ ಆಫ್ ಮೈಂಡ್ ಹುಡುಕ್ತಾ ಇದಾರೆ ಅಂದ್ರೆ ಅದು ನಂಗೆ ಆಕ್ಚುಲಿ ನನಗೂ ಸ್ವಲ್ಪ ಟೆನ್ಷನ್ ಆಯ್ತು ಗುರುಜಿ. ಓಕೆ, ವಾಟ್ ಈಸ್ ಅವರ್ ಲೈಫ್ ಅಂತ. ಪೀಸ್ ಆಫ್ ಮೈಂಡ್ ಯಾವಾಗ ಇರಲ್ಲ ಅಂದ್ರೆ ಬಯಕೆಗಳು ಜಾಸ್ತಿ ಇದ್ದಾಗ. ಯಾರಿಗೆ ಚಿಂತೆ ಇರಲ್ಲ, ಸಂತೆಲೂ ನಿದ್ದೆ ಯಾರಿಗೆ ಬರುತ್ತೆ? ಚಿಂತೆ ಇಲ್ದಿರೋರಿಗೆ, ಟಾರ್ಗೆಟ್. ಸೊ ಇವರು ಏನೋ ಮಾಡ್ಕೊಂಡಿರ್ತಾರೆ, ಏನೋ ಸಾಲ ಮಾಡ್ಕೊಂಡಿರ್ತಾರೋ, ಅಥವಾ ಏನೋ ಒಂದು ಅಚೀವ್ಮೆಂಟ್ ಆಗಿರಲ್ವೋ, ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗಿರುತ್ತೋ, ಏನೋ ಒಂದು ಕಾಡ್ತಾ ಇರುತ್ತೆ. ಆರೋಗ್ಯದ ಸಮಸ್ಯೆ ಕಾಡಿದ್ರು ಕೂಡ ಚಿಂತೆ ಬರ್ತದೆ. ಆರೋಗ್ಯಕ್ಕೆ ಮೂಲ ನಾನು ಹೇಳೋದು ಉಪವಾಸ. ಕ್ಯಾನ್ಸರ್ ಗುಣ ಮಾಡುತ್ತೆ. ನೀವ್ ಏನಾರು ಕ್ಯಾನ್ಸರ್ ಬಂದಿದೆ ಅಂದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಪವಾಸ ಮಾಡಿ. ಬರೀ ನೀರ್ ಕುಡೀರಿ, ಉಪವಾಸ ಮಾಡಿ. ಉಪವಾಸ ಅಂದ್ರೆ ಹೆಂಗಿರ್ಬೇಕು ಅಂತಂದ್ರೆ ಇಷ್ಟು 1 ಇಡ್ಲಿ, ಅರ್ಧ ಇಡ್ಲಿ ತಿನ್ಬೇಕಷ್ಟೇ ಬೆಳಿಗ್ಗೆ. ಮಧ್ಯಾಹ್ನ ಇಷ್ಟೇಷ್ಟು ರೈಸ್, ಅದನ್ನು ಮಕ್ಕಳು ತಿನ್ನಿಸ್ತಾರಲ್ಲ, ಅದು ಬಲವಂತ ತುರುಕ್ತಾರಲ್ಲ ಒಂದು ಬಟ್ಲಲ್ಲಿ, ಅಷ್ಟೇ ತಿನ್ಬೇಕು. ನೈಟ್ ಏನೋ ಆದ್ರೆ ತಿನ್ಬೇಕು, ಅದು ಬಿಟ್ಬಿಡ್ಬೇಕು. ಯಾರು ಇದನ್ನ ಫಾಲೋ ಮಾಡ್ತಾರೆ? ನಮ್ಮ ಶಾಸ್ತ್ರದಲ್ಲಿ ಬರೆದಿದೆ, ಘನಘೋರವಾಗಿರ್ತಕ್ಕಂಥ ಕಾಯಿಲೆಗೆ ರಾಮಬಾಣ ಉಪವಾಸ. ಅದಕ್ಕೋಸ್ಕರ ಏಕಾದಶಿಲಿ ಉಪವಾಸ ಮಾಡ್ತಾ ಇರ್ಬೇಕು ನಾವು. ಏಕಾದಶಿಲಿ ನಮ್ಮ ಬಾಡಿ ಕ್ಲೀನ್ಸಿಂಗ್ ಆಗ್ತಕ್ಕಂಥದ್ದು, ನಮ್ಮ ಕಾಸ್ಮಿಕ್ ಇಲ್ಲಿರ್ತಕ್ಕಂಥದ್ದು ತುಂಬಾ ಇರುತ್ತೆ. ಅದಕ್ಕೆ ಯಾರ್ದಾರು ಋಷಿ ಎಲ್ಲಾರು ಜಿಮ್ಗೆ ಹೋಗಿರೋದು ನೋಡಿದೀರಾ? ಇಲ್ಲ. ಯಾರು ರನ್ನಿಂಗ್ ರೇಸ್ ಮಾಡಿದಾರ ಋಷಿಗಳು? ಇಲ್ಲ. ಆದ್ರೂ ಫೋಟೋದಲ್ಲಿ ಫಿಟ್ ಬಾಡಿ ತೋರಿಸಿದ್ದಾರೆ.
ಹೌದು. ಹೊಟ್ಟೆ ಬಂದಿರೋ ಋಷಿಗಳು ಎಲ್ಲೂ ನೋಡಿಲ್ಲ ನಾನು. ದೇವರುಗಳಲ್ಲಿ ಗಣಪತಿ ಹೊಟ್ಟೆ ಇರೋದು ನೋಡಿದೀವಿ, ತಿಂಡುಪೋತ ಅಂತ ಕರಿತೀವಿ. ಮತ್ತೆ ಎಲ್ಲಾ ದೇವತೆಗಳು, ದೇವತೆಗಳು ನೋಡಿ ನಾನು ಹೇಳೋದು, ಎಲ್ಲ ಸ್ಲಿಮ್ ಆಗಿ ತೋರಿಸಿದ್ದಾರೆ. ಯಾರಿಗೂ ಹೊಟ್ಟೆ ಇರೋದು ತೋರಿಸಿಲ್ಲ ಗಣಪತಿ ಬಿಟ್ರೆ, ಎಲ್ಲಾ ಸ್ಲಿಮ್. ಶಿವನ್ ನೋಡಿ ಸ್ಲಿಮ್, ಜಿಮ್ ಬಾಡಿ. ನಾರಾಯಣ್ ನಿಂತ್ಕೊಂಡ್ರು ಕೂಡ ಅವನಿಗೂ ವಕ್ಷಸ್ಥಳ, ಒಂದು ಇದು ಹೊಟ್ಟೆ ಪಾರ್ಟು, ಸೊಂಟದ ಪಾರ್ಟು ಸ್ಲಿಮ್ಮೆ. ಎಷ್ಟು ಸಾಂಕೇತಿಕವಾಗಿ ತೋರಿಸಿದ್ದಾರೆ. ಆರೋಗ್ಯ ಇಂಪಾರ್ಟೆಂಟ್ ಅಂತ ತೋರಿಸಿದ್ದಾರೆ. ಅಲ್ಲಿ ಆರೋಗ್ಯ ಇಂಪಾರ್ಟೆಂಟ್ ಅಂತ ದೇವರುಗಳಲ್ಲೂ ನಾವು ಅದನ್ನ ಕೆತ್ತನೆ, ಅದಕ್ಕೆಲ್ಲ ಒಂದೊಂದು ಏನಂತಾರೆ ಭಾವನೆಗಳನ್ನ ತುಂಬಿಸಿದ್ದಾರೆ. ಯಾರು ನೋಡಿದ್ರು ಅಷ್ಟೇ, ಹನುಮಾನ್ ಶಕ್ತಿನೇ ತೋರಿಸಿರೋದಲ್ಲಿ, ಹನುಮಾನ್ಗೆ ಶಕ್ತಿ ಇದೆ, ಅದೆಲ್ಲ ಮಸಲ್ಸ್ ಎಲ್ಲ ಏನಕ್ಕೆ ತೋರಿಸಿದ್ದಾರೆ, ಶಕ್ತಿ ಇದೆ ಅಂತ ತೋರಿಸಿರೋದು. ಶಿವನಿಗೂ ಶಕ್ತಿ ಇದೆ ಅಂತ ಯಾಕೆ ತೋರಿಸಿರೋದು, ಹಿ ಈಸ್ ಹೆಲ್ತಿ, ಎಲ್ಲಿಗೆ ಬೇಕಾದ್ರೆ ನುಗ್ತಾನೆ ಮಾಡ್ತಾನೆ, ಹೆಲ್ತ್ ಈಸ್ ಇಂಪಾರ್ಟೆಂಟ್. ಗಳಿಗೆಲ್ಲೂ ಕೂಡ ಹೊಟ್ಟೆ ತೋರಿಸಿಲ್ಲ. ಸಾಧನೆ ಮಾಡಿರೋರ್ಗೆ ಊಟದ ಮೇಲೆ ಚಿಂತೆ ಇರಬಾರ್ದು, ಸಾಧನೆ ಮಾಡಿರೋರ್ಗೆ ಲೋಕದ ಬಯಕೆ ಇರಬಾರ್ದು, ತಿಂದು ಮಲಗೋದಲ್ಲ. ಮತ್ ಗಣೇಶನಿಗೆ ವಿಭಿನ್ನವಾಗಿರ್ತಕ್ಕಂತ ಒಂದು ಭಾಗವನ್ನ ಕೊಟ್ಟಿದ್ದಾರೆ, ಹೊಟ್ಟೆ ಇದ್ರು ಕೂಡ. ಮೊನ್ನೆ ಗಣಪತಿ ಹಬ್ಬದಲ್ಲಿ ಆ ಗಣಪತಿಯ ಮೂರ್ತಿಯ ವಿಚಾರಗಳನ್ನ ನಾನು ಮಾತಾಡಿದ್ದೆ. ಏನಕ್ಕೆ ದೊಡ್ಡ ಹೊಟ್ಟೆ, ದೊಡ್ಡ ಕಿವಿ, ಅದು ಸಾಂಕೇತಿಕವಾಗಿ ಕೊಟ್ಟಿದ್ದಾರೆ ಹೊರತು ಬೇರೆ ವಿಚಾರಕ್ಕಲ್ಲ. ಹಾಗೆ ಎಲ್ಲಾ ದೇವತೆಗಳು ನಾವು ನೋಡ್ಕೊಂಡ್ ಬಂದ್ರೆ ಎಲ್ಲ ಸ್ಲಿಮ್ ಆಗಿರೋರೆ. ಯಾವ ದೇವಿ ತಗೊಂಡ್ರು ಕೂಡ ಸ್ಲಿಮ್ಮೆ. ಹೌದು. ಸೊ ಅದು ಏನಕ್ಕೆ ಸಾಂಕೇತಿಕ ಅಂದ್ರೆ, ನಾವು ಅವ್ರನ್ನ ನೋಡಿ ಅವರ ಪ್ರತಿಬಿಂಬ ಆಗಿ ನಾವು ಹಂಗಿರ್ಬೇಕು, ನಾವು ಆತರ ಆರೋಗ್ಯದಿಂದ ಇರಬೇಕು, ನಾವು ಆತರ ಒಂದು ವಿಭಿನ್ನವಾಗಿರ್ಬೇಕು, ದೇವ್ರ ತರ ಇರಬೇಕು ಅಂತಂದ್ರೆ ಇದೇನೆ ಹೇಳೋದು. ದೇವ್ರ ತರ ಇರಬೇಕು ಅಂದ್ರೆ ಮಿತವಾಗಿ ಊಟ ಮಾಡ್ಬೇಕು, ಸಮಾಧಾನ ಇರಬೇಕು, ಮಂತ್ರಗಳು ಹೇಳ್ಕೋಬೇಕು, ಸ್ಲಿಮ್ ಆಗಿರ್ಬೇಕು, ಆರೋಗ್ಯ ನೋಡ್ಕೋಬೇಕು. ಸೊ ಇಲ್ಲಿ ಆರೋಗ್ಯದ ವಿಚಾರದಲ್ಲಿ 11ನೇ ಮನೆ ಅಷ್ಟು ಸಮಸ್ಯೆ ಮಾಡಲ್ಲ ಕೇತು. 11ನೇ ಮನೆ ತೋರಿಸೋದ್ರಿಂದ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ. ಆದ್ರೆ ಇಲ್ಲಿರ್ತಕ್ಕಂಥ ಕೊನೆಯ ಭಾಗದಲ್ಲಿ 5 ಅಂತ ತೋರಿಸಿದೆ. 5ನೇ ಮನೆ ಆರೋಗ್ಯಕ್ಕೆ ಬಹಳ ಚೆನ್ನಾಗಿದೆ. ಕರ್ಮಫಲದಿಂದ ಆರೋಗ್ಯ ಅನಾರೋಗ್ಯ ಬರ್ತಕ್ಕಂಥದ್ದು. ಇಲ್ಲಿ 6ನೇ ಮನೆ ಇರ್ತಕ್ಕಂಥದ್ದು, 12ನೇ ಮನೆ ಇರ್ತಕ್ಕಂಥದ್ದು ಚಂದ್ರ ಮಾತ್ರ. ಮಾನಸಿಕವಾಗಿರ್ತಕ್ಕಂಥ ಕಾಯಿಲೆ ಬಿಟ್ರೆ ಇವ್ರಿಗೆ ಬೇರೆ ಕಾಯಿಲೆ ಇಲ್ಲ. ಮೈಂಡ್ ಪ್ರಾಬ್ಲಮ್ ಅನೇಕದ್ರಿಂದ ಬರುತ್ತೆ, ಇಂಥದ್ದೇ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಭಗವಂತ ಒಬ್ಬರೊಬ್ಬರಿಗೂ ಒಂದೊಂದು ನೋವು ಇಟ್ಟಿರ್ತಾನೆ. ಹಣದ ನೋವು ಕೊಟ್ಟಿರ್ತಾನೆ, ಒಬ್ಬರದು ಗುಣದ ನೋವು ಕೊಟ್ಟಿರ್ತಾನೆ, ಒಬ್ಬರದು ಸಂಸಾರದ ನೋವು ಇಟ್ಟಿರ್ತಾನೆ, ಒಬ್ರು ಕಾಯಿಲೆ ನೋವು ಇಟ್ಟಿರ್ತಾನೆ, ಒಬ್ಬರದು ಇನ್ನೊಬ್ಬರದು ಒಂದು ವ್ಯಾಜ್ಯದ ನೋವು ಇಟ್ಟಿರ್ತಾನೆ. ನೋ ಈಸ್ ಕಾಮನ್. ಆದ್ರೆ ಬೇರೆ 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 ಕಾರಣಗಳಷ್ಟೇ, ಬಟ್ ಆಲ್ ಕಾರಣ ಈಸ್ ಈಕ್ವಲ್ ಟು ನೋವು. ಇಲ್ಲಿ ಅಕ್ಕಿಯನ್ನ ದಾನ ಮಾಡ್ತಾ ಇದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಅವ್ರಿಗೆ ನೋವು ಏನಿದೆ, ಸಮಸ್ಯೆ ಏನಿದೆ ಅದು ಕಮ್ಮಿ ಆಗುತ್ತೆ. ಇದರ ಜೊತೆಗೆ ಸ್ವಲ್ಪ ನೀವು ಮೊಸರನ್ನು ಕೂಡ ದಾನ ಮಾಡಬೇಕು. ಖುಷಿಯಾಗಿ ಆರೋಗ್ಯವಾಗಿ ಇರಬೇಕು ಅಂತಂದ್ರೆ ಮೊದಲು ಇವರು 8 ಮುಖದ ರುದ್ರಾಕ್ಷಿ ಹಾಕಬೇಕು. 8 ಮುಖದ ರುದ್ರಾಕ್ಷಿ ಇವ್ರಿಗೆ ವಿಶೇಷವಾಗಿರ್ತಕ್ಕಂಥ ಖುಷಿ ಸಮಾಧಾನ ತರುತ್ತೆ. ಒಂದು ಹಾಗೆ ಬಲಗೈ ಉಂಗುರದ ಬೆರಳಿಗೆ ಒಂದು ಕೋರಲ್ ಅಂತ ಬರುತ್ತೆ, ಅದನ್ನ ಹಾಕಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ, ಫಸ್ಟ್ ಕ್ಲಾಸ್ ಆಗಿ ಇರ್ತಕ್ಕಂಥದ್ದು. ಇಷ್ಟು ಇರೋ ವಿಚಾರ. ಓಕೆ, ಸೊ ಮೆಸೇಜ್ ಮಾಡಿದಕ್ಕಾಗಿ ಧನ್ಯವಾದಗಳು ಸರ್ ಅಂತ ತಿಳಿಸ್ತಾ, ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಗುರುಜಿ ಅವರ ಅಪಾಯಿಂಟ್ಮೆಂಟ್ ನಂಬರ್ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. 9916464111 ಮತ್ತೊಂದು ನಂಬರ್ 9611127356. ಕಾರ್ಯಕ್ರಮ ಮುಂದುವರಿಯುತ್ತೆ. ಬ್ರೇಕ್ ತಗೊಳ್ಳುವಂತಹ ಸಮಯ ಬಂದಿದೆ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ ರೇಡಿಯೋ. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ನೀವು ಕೇಳ್ತಾ ಇದ್ದೀರಾ ನಮ್ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ ಅಂತ ಹೇಳ್ತಾ, ನೀವು ಸೋಮವಾರದಿಂದ ಶುಕ್ರವಾರ ಈ ಸಮಯದಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಅಂದ್ರೆ 8:15 ಶಾರ್ಪ್ ಆಗಿ ನಕ್ಷತ್ರ ನಾಡಿ ಕಾರ್ಯಕ್ರಮ ಬರುತ್ತೆ ಅಂತಾನೆ ಹೇಳ್ಬೋದು. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು, ಇಲ್ಲ ಈ ಕಾರ್ಯಕ್ರಮದಲ್ಲಿ ಗುರುಜಿ ಹತ್ರ ಮಾತಾಡ್ಬೇಕು ಅಂತಿದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ. ಲೈವ್ ನಂಬರ್ ಇದೆ 7338128901. ಈ ನಂಬರ್ಗೆ ಕಾಲ್ ಮಾಡಿದ್ರೆ ಈ ಕಾರ್ಯಕ್ರಮದಲ್ಲಿ ಮಾತಾಡ್ಬೋದು. ಬಟ್ ನೇರವಾಗಿ ಗುರುಜಿನ ಭೇಟಿ ಆಗ್ತೀನಿ, ಇಲ್ಲ ಫೋನ್ ಕಾಲಿನ ಕನ್ಸಲ್ಟೇಷನ್ ಬೇಕು, ಇಲ್ಲ ಗುರುಜಿ ಹೇಳ್ಕೊಡುವಂತ ನಕ್ಷತ್ರ ನಾಡಿ ಕ್ಲಾಸಸ್ ಕಲಿಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ನಂಬರ್ ಹೀಗಿದೆ, ನೋಟ್ ಡೌನ್ ಮಾಡ್ಕೊಳ್ಳಿ. 9916464111 ಮತ್ತೊಂದು ನಂಬರ್ 9611227356. ಎಲ್ಲೇ ಇರಿ, ಹೇಗೆ ಇರಿ, ಯಾವಾಗ್ಲೂ ಕನ್ನಡ ಕೇಳ್ತಾರಿ. ಕನ್ನಡ ಕೇಳ್ಬೇಕು ಅಂದ್ರೆ ನಮ್ ರೇಡಿಯೋ ಹಾಕೊಳ್ಳಿ ಅಂತ ಹೇಳ್ತಾ, ಇನ್ನ ಗುರುಜಿ ಮತ್ತೊಬ್ರು ಆಕ್ಚುಲಿ ಮೆಸೇಜ್ ಕಳ್ಸಿದ್ದಾರೆ. ಸೊ ಇದನ್ನ ತಗೊಂಡು ಹಾಲೆ ಟಾಪ್ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಗುರುಜಿ.
US ಇಂದ ಕಳ್ಸಿದ್ದಾರೆ. ನಯನ ಅಂತ ಅವ್ರ ಮಗಳ ಬಗ್ಗೆ ಕೇಳ್ಬೇಕಂತೆ. 16 January 2015. ಸಮಯ 9:20 AM ಗುರುಜಿ. ಪ್ಲೇಸ್ ಆಫ್ ಬರ್ತ್ ಬ್ಯಾಂಗ್ಳೂರ್. 16 ಜನವರಿ 2015. ಹೌದು. ಸೊ ಇವ್ರಿಗೆ ಇನ್ನೂ 10 ವರ್ಷ ನಡೀತಾ ಇದೆ, ಈಗ 10ನೇ ವರ್ಷದಲ್ಲಿ ಇದ್ದಾರೆ. ಅದೇ ಅವ್ರ ಪ್ರಶ್ನೆ ಏನಂದ್ರೆ ಗುರುಜಿ, ಅವರು ನೀಟಾಗೆಲ್ಲ ಪ್ರಿಪೇರ್ಡ್ ಮಾಡ್ಕೊಂಡಿರ್ತಾರೆ ಎಕ್ಸಾಮ್ಗೆ ಆಗ್ಲಿ ಯಾವುದೇ ವಿಷಯಕ್ಕೆ, ಬೇಗ ಮರ್ತೋಗ್ತಾರೆ ಎಜುಕೇಶನ್. ಇವರಿಗೆ 9ನೇ ಮನೆಯಲ್ಲಿ ಶನಿ ಕೂತಿರ್ತಕ್ಕಂಥದ್ದು, ಶನಿ ದಶ ನಡೀತಾ ಇದೆ. ಶನಿ ವಿಶೇಷವಾಗಿ ಇವ್ರಿಗೆ 10ನೇ ಮನೆಯಲ್ಲಿ ಅಂತ ನಮ್ಮ ಪರಾಶರದ ರೀತಿ ಇರುತ್ತೆ. ನಮ್ಮ ಪ್ರಕಾರ ಸ್ವಲ್ಪ ಶಿಫ್ಟ್ ಆಗಿದೆ ಹಿಂದಿನ ಮನೆಗೆ. 9 ಸ್ವಲ್ಪ ಒಂದು ರೀತಿಯ ಆಲಸ್ಯದ ಒಂದು ಮನೆ. ಆಲಸ್ಯ ಅಂತಂದ್ರೆ ಸೀರಿಯಸ್ನೆಸ್ ಇಲ್ಲದೆ ಇರ್ತಕ್ಕಂಥ ಮನೆ. ಯಾವಾಗ ನಮ್ಗೆ ಸೀರಿಯಸ್ ಇರಲ್ವೋ ಆಗ ಮರ್ತೋಗ್ತೀವಿ. 5ನೇ ಮನೆ ಮತ್ತೆ 9ನೇ ಮನೆ ಯಾವಾಗ್ಲೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವಾಗ ದಶಾಭುಕ್ತಿ ಬರುತ್ತೋ ಬಿಂದಾಸ್ ಅಂತಾರೆ. ಸೊ ಇದು ಬಿಂದಾಸ್ ಜಾತಕ ಇದು. ಈ ಶನಿ ದಶೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಹುಟ್ಟದಾಗ್ಲಿಂದನೂ ಇರೋದು. ಈಗ 33 ಕಂಪ್ಲೀಟ್ ಆಗುತ್ತೆ. 33ವರೆಗೂ ಅಂತಂದ್ರೆ ಈಗ ಹೆಚ್ಚು ಕಮ್ಮಿ ಅವ್ರಿಗೆ 15 ವರ್ಷ. ಇನ್ನ ಎಜುಕೇಶನ್ ಮುಗಿಯೋವರೆಗೂ ಕೂಡ ಇದು ಇದ್ದೇ ಇರುತ್ತೆ. ಇವ್ರಿಗೆ ಆಕ್ಟಿವ್ ಇರಬೇಕು ಅಂತಂದ್ರೆ 6ನೇ ಮನೆ, ಜೋಶ್ ಬರಬೇಕು ಅಂದ್ರೆ 6ನೇ ಮನೆ, ಅದನ್ನ ಆಕ್ಟಿವೇಟ್ ಮಾಡಬೇಕು. ಅದು ಗುರು. ಒಂದು ಯೆಲ್ಲೋ ಕಲರ್ ಥ್ರೆಡ್ ಕಟ್ಕೋಬೇಕು. ಹಾಗೆ ಬಲಗೈ ತೋರ್ ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕ್ಬೇಕು. ಅಥವಾ ಅವ್ರಿಗೆ ಇನ್ನು ಚಿಕ್ಕ ವಯಸ್ಸು ಅಂತಂದ್ರೆ ಕೊರಳಕ್ಕೆ ಹಾಕ್ಬೋದು. ಇದ್ರ ಜೊತೆಗೆ ಸ್ವಲ್ಪ ಲಾಭಾಂಶ ಬರಕ್ಕೆ ಒಂದು 12 ಮುಖದ ರುದ್ರಾಕ್ಷಿ ಅದ್ರ ಕೊರಳಲ್ಲಿ ಹಾಕೊಂಡಲ್ಲಿ ಖಂಡಿತ ಒಳ್ಳೇದಾಗುತ್ತೆ. ದಾನ ಬಂದಾಗ ಸ್ವಲ್ಪ ಹೆಸರು ಕಾಳನ್ನ ದಾನ ಮಾಡ್ತಾ ಇರಬೇಕು. ಒಂದು 3 ತಿಂಗಳು ಬಡವರಿಗೆ ಸಾಧ್ಯವಾದ್ರೆ, ಅಲ್ಲಿ ಇಲ್ಲಿ ಯಾರು ಇದ್ರೆ ಇಲ್ಲಿ ದಾನ ಮಾಡಿಸ್ಬೋದು. ಅಲ್ಲಿ US ಅಲ್ಲಿ ಆಗುತ್ತೋ ಎಲ್ಲಿದಾರ ಗೊತ್ತಿಲ್ಲ. ಸೊ ಡೆಫಿನೆಟ್ಲಿ ಇದನ್ನ ನಾವು ರಿವರ್ಸ್ ಮಾಡ್ಬೋದು. ಸೊ ವಿಶೇಷವಾಗಿರ್ತಕ್ಕಂಥ ಇಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಮಂತ್ರವನ್ನ ಪಠನೆ ಮಾಡಿ ಜೋಶಲ್ಲಿರ್ತಕ್ಕಂಥ ಮಂತ್ರನ ನಾವು ಹೇಳ್ಕೋಬೇಕಾಗುತ್ತೆ. ಯಾಕಂದ್ರೆ ಅದು ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಈ ಮಂತ್ರವನ್ನ ಒಂದು ಅಟ್ಲೀಸ್ಟ್ 108 ಟೈಮ್ಸ್ ಮಿನಿಮಮ್ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಮಾಡಿದ್ರೆ ಸೋಂಬೇರಿತನ ಹೋಗುತ್ತೆ. ಮೈಂಡಲ್ಲಿ ಇರ್ತಕ್ಕಂಥದ್ದು ಗುರ್ತಿರ್ತದೆ. ಸೊ ಎಕ್ಸಾಮ್ ಬರಿಬೇಕಾದ್ರೆ ಕ್ಲೀನಾಗಿ ಬರೀಬೋದು. ಅವ್ರಿಗೆ ಮನಸ್ಸಿನಲ್ಲಿ ಗ್ರಹಗಳು ಆಲಸ್ಯವನ್ನ ತಂದಿರೋದ್ರಿಂದ ಈ ರೀತಿ ಆಗಿರ್ತಕ್ಕಂಥದ್ದು. ಓಕೆ ಗುರುಜಿ. ಸೊ ಎಸ್ ನಯನ ಅವರೇ, ಥ್ಯಾಂಕ್ ಯು ಸೋ ಮಚ್ ವಾಟ್ಸಪ್ ಮಾಡಿದಕ್ಕೆ. ಇನ್ನ ಗುರುಜಿ ಹೇಳಿರುವಂತಹ ಡೀಟೇಲ್ಸ್ ಎಲ್ಲ ನೀವು ಮೈಂಡ್ ಅಲ್ಲಿ ಇಟ್ಕೊಂಡಿರ್ತೀರಾ. ಅಫ್ಕೋರ್ಸ್ ಐ ನೋ, ಅದನ್ನ ಮಾಡ್ಕೊಳ್ಳಿ. ಅಂಡ್ ಗುರುಜಿ ಅವರು ಜೆಮ್ ಸ್ಟೋನ್ ಬಗ್ಗೆ ಹೇಳಿದ್ರು, ರುದ್ರಾಕ್ಷಿ ಬಗ್ಗೆ ಹೇಳಿದ್ರು. ಇದೆಲ್ಲದ್ರ ಬಗ್ಗೆ ಮಾಹಿತಿ ಬೇಕು, ಆರ್ಡರ್ನ ಪ್ಲೇಸ್ ಮಾಡಬೇಕು ಅಂದ್ರೆ ನಾನು ಆಗಾಗ ಅಪಾಯಿಂಟ್ಮೆಂಟ್ ನಂಬರ್ ಮೆನ್ಷನ್ ಮಾಡ್ತಾ ಇರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಮಾಹಿತಿ ಮಾಡ್ಕೋಬಹುದು. ನಂಬರ್ ಹೀಗಿದೆ: 9916464111, ಮತ್ತೊಂದು ನಂಬರ್ 9611227356 ಅಂತ ಹೇಳ್ತಾ, ಇನ್ನ ಅಕ್ಟೋಬರ್ 21 ಇಂದ ನಕ್ಷತ್ರ ನಾಡಿ ಕ್ಲಾಸಸ್ ಶುರು ಆಗ್ತಾ ಇದೆ. ಸೊ ಎಲ್ಲ ಲಿಸನರ್ಸ್, ನಿಮ್ಗೆ ಏನಾದ್ರು ಕ್ಲಾಸಸ್ಗೆ ಜಾಯಿನ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಅಪಾಯಿಂಟ್ಮೆಂಟ್ ನಂಬರ್ಗೆ ನೀವು ಕಾಲ್ ಮಾಡಬಹುದು ಅಂತ ಹೇಳ್ತಾ. ಇನ್ನ ಗುರುಜಿ ಇವತ್ತು 4th ಹೌಸ್ ಬಗ್ಗೆ ಅಂಡ್ ಕೆಲವ್ರು ಒಂದು ಪ್ರಶ್ನೆ ಇದೆ ಗುರುಜಿ. ಆಕ್ಚುಲ್ ಆಗಿ ಸಡನ್ ಅಂತ ಒಂದು 6-7 ತಿಂಗಳು ಇರ್ತಾರೆ, 6 to 7 months ಅಲ್ಲಿ ಕಂಪ್ಲೀಟ್ ಬೂಮ್ ಆಗಿ ಫುಲ್ ಯಾವ್ದೋ ಒಂದು ವಿಚಾರದಲ್ಲಿ ವೈರಲ್ ಆಗ್ತಾರೆ, ಫುಲ್ ಫೇಮಸ್ ಆಗ್ತಾರೆ. ಇದಕ್ಕೂ ಏನಾದ್ರು 4ನೇ ಮನೆನೇ ಕಾರಣ ಆಗತ್ತಾ, ಇಲ್ಲ ಬೇರೆ 5-6 ಯಾವ್ದಾದ್ರು ಕಾರಣ ಆಗತ್ತಾ? ಹೆಂಗೆ ಗುರುಜಿ ಇದು? ಹೌದು, ಡೆಫಿನೆಟ್ಲಿ. ಯಾವಾಗ ದಶಾಭುಕ್ತಿಗಳಲ್ಲಿ ಬದಲಾವಣೆ ಬರ್ತಾ ಇರುತ್ತೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂದ್ರೆ, ತುಂಬಾ ಜನಕ್ಕೆ ಈ ಅವಾಗವಾಗ ಸಮಸ್ಯೆ ಆಗೋದು, ಅವಾಗವಾಗ ಬೆಳೆಯೋದು ಪ್ರಮುಖವಾಗಿ ಏನು ಅಂತಂದ್ರೆ ಅದು ದಶಾಭುಕ್ತಿಯಿಂದಲೇ. ಓಕೆ. ಈ ಆಚೆ ಇರ್ತಕ್ಕಂಥವ್ರು, ಈ ಕಾಂಪೌಂಡರ್ಗಳು ಜ್ಯೋತಿಷ್ಯ ಹೇಳ್ತಕ್ಕಂಥದ್ದೆಲ್ಲ ಬರೀ ಸುಳ್ಳು. ಹೋಗಿ 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 ಜನಗಳೆಲ್ಲ ಮೋಸ ಹೋಗಿದ್ದಾರೆ. ಈ ಜ್ಯೋತಿಷ್ಯರು ದಶಾಭುಕ್ತಿ ಮೇಲೆ ನಿರ್ಣಯ ಮಾಡಲ್ವೋ ಒಬ್ಬ ಮನುಷ್ಯನ, ಅಲ್ಲಿವರೆಗೂ ಇವ್ರು ಹೋಗ್ತಕ್ಕಂಥ ಎಲ್ಲಾ ಜ್ಯೋತಿಷಿಗಳು ಕಪಟ್ರೆ, ಕಪಟದಲ್ಲಿ ಕಪಟ್ರವರು. ದೋಷ ಹೇಳ್ತಕ್ಕಂಥವ್ರು ನಂಬರ್ 1 ಕಪಟ, ನಂಬರ್ 1. ಯಾಕಂದ್ರೆ ದೋಷ ಅನ್ನೋದು ಬರದೇ ಇಲ್ಲ ಎಲ್ಲೋ ಇದು ರೂಢಿಯಾಗಿ ಬಂದ್ಬಿಟ್ಟಿದೆ. ಏನ್ ದೋಷ ಇದೆ ನಮ್ ಜಾತಕ, ಏನ್ ದೋಷ ಅಂದ್ರೆ ಏನ್ ಹೋಗಕ್ಕಾಗತ್ತಾ? ಅದು ದೋಷ ಅಂತಕ್ಕಂಥದ್ದು ನಮ್ಗೆ ನಮ್ಮ ಮುಖ ಹೇಗಿದೆಯೋ ಹಾಗೆ ದೋಷ ಅನ್ನೋದು. ನಮ್ಮ ಮುಖನ ಚೇಂಜ್ ಮಾಡಕ್ಕಾಗತ್ತಾ? ಅಲ್ವಾ? ಸೊ ದೋಷನ ಹೋಗಿಸ್ಕೊಳಕ್ ಆಗೋದಿಲ್ಲ. ನಮ್ಮ ಮುಖನ ಚೇಂಜ್ ಮಾಡಕ್ಕಾಗದೆ ಹೋದ್ರು ಚೆನ್ನಾಗಿ ಶೃಂಗಾರ ಮಾಡಿಡ್ಬೇಕಷ್ಟೇ. ಈ ಕಾಂಪೌಂಡರ್ ಹೇಳೋದೇನು ಅಂತಂದ್ರೆ, ನಿಮ್ಮ ಜಾತಕದಲ್ಲಿ ದೋಷ ಇದೆ, ಈ ಪೂಜೆ ಮಾಡಿಸಿ 50,000 ಕೊಡಿ, 1,00,000 ಕೊಡಿ, ಚೊಂಬು ಕೊಡ್ತೀನಿ ನಿಮಗೆ ಅಂತ ಹೇಳಿ ದೋಷನ ಹೋಗ್ತಕ್ಕಂಥದ್ದು. ಈ ಡ್ರೆಸ್ ಹಾಕೊಂಡ್ರೆ ನಮಗೆ ಮೋಸ ಮಾಡ್ತಾರೆ. ನಮಗೆ
ಕಳ್ಳ ಯಾವ ಡ್ರೆಸ್ಸಲ್ಲಿ ಬೇಕಾದ್ರೂ ಬರ್ತಾನೆ, ಗೊತ್ತಾಗಲ್ಲ ಇವ್ನು ಕಳ್ಳ ಅಂತ, ಹೌದು ಅಲ್ವಾ? ಹೌದು. ಆದ್ರೆ ಇಲ್ಲಿ ಡ್ರೆಸ್ ಹಾಕೊಂಡು ಮೋಸ ಮಾಡೋರು ಇವರು ನಂಬರ್ 1. ಯಾಕಂದ್ರೆ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ನ್ಯೂನ್ಯತೆನ ಎತ್ತಿಡಿಲೇಬೇಕು. ಯಾಕಂದ್ರೆ ಇವತ್ತು ಎಷ್ಟೋ ಜನ ಹಿಂದೂ ಧರ್ಮದಲ್ಲಿ ಒಗ್ಗಟ್ಟಿಲ್ವೇ ಇಲ್ಲ. ಒಗ್ಗಟ್ಟಿಲ್ದೇ ಇರೋದಕ್ಕೆ ಮೊದಲ ಕಾರಣ ನಾವು ನಮ್ಮ ಧರ್ಮದಲ್ಲಿರ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಅವ್ರ ಅಸ್ಟ್ರಾಲಜರ್ಸ್ ಇರ್ಬೋದು, ಅರ್ಚಕರಿರ್ಬೋದು, ಗುರುಗಳಿರ್ಬೋದು, ಅವರಲ್ಲೇ ಒಗ್ಗಟ್ಟಿಲ್ಲ. ಒಬ್ರೊಬ್ರು ಒಂದೊಂಥರ ಹೇಳ್ತಾರೆ, ಇವ್ರು ಒಂಥರ ಹೇಳಿದ್ರೆ ಅವ್ರು ಒಂಥರ ಹೇಳ್ತಾರೆ. ಅವಾಗ ಏನಾಗುತ್ತೆ, ಎಲ್ಲರಿಗೂ ಕನ್ಫ್ಯೂಸ್ ಆಗುತ್ತೆ. ಒಂದು ಫಾರ್ಮ್ಯಾಟ್, ಒಂದು ರೂಲ್ ಇರಬೇಕು. ಸೊ ಇನ್ನು ಬೇರೆ ಧರ್ಮದಲ್ಲಿ ನಾನೆಲ್ಲ ಸ್ವಲ್ಪ ನೋಡ್ಕೋತಾ ಇರ್ತೀನಿ. ಕಷ್ಟ ಆದ್ರೆ ಏನಪ್ಪಾ, ಕಷ್ಟ ಬಂದಾಗ ಏನು ಅಂತಂದಾಗ ಅವ್ರು ಯಾವಾಗ್ಲೂ ಹೇಳಲ್ಲ ಕಷ್ಟ ಅನುಭವಿಸ್ಲೇಬೇಕು ನೀನು ದೇವ್ರನ್ನ ಪ್ರಾರ್ಥನೆ ಮಾಡುವಂತ ಬೇರೆ ಧರ್ಮದವ್ರು ಹೇಳ್ತಾರೆ ಅಷ್ಟೇ ಹೊರತು ಅದು ನಿನ್ನ ಇಟ್ಟಿರೋದೇ ದೇವ್ರು ಹಿಂಗೆ, ನೀನು ಇಟ್ಟಿರೋದೇ ಒಂದು ರೀಸನ್ಗೋಸ್ಕರ. ನೀನು ಹಿಂಗೆ ಬಡವನಾಗಿಟ್ಟಿದ್ರೆ ಅದಕ್ಕೊಂದು ರೀಸನ್ನು, ನೀನು ಶ್ರೀಮಂತ ಅಂದ್ರೆ ಅದಕ್ಕೊಂದು ರೀಸನ್ನು, ನೀನು ಏನಾರು ಒಂದು ಕೆಲಸ ಮಾಡ್ತಾ ಇರೋ ಅದಕ್ಕೊಂದು ಕಾರಣ. ಅದು ಆ ಧರ್ಮದ ದೇವರು ಹಿಂಗೆ ನೀನಿರ್ಬೇಕು ಅನ್ನೋದು ರೂಲ್ ಅಂತೆ. ಯಾಕಂದ್ರೆ ಅವ್ರ ಧರ್ಮನ ಸ್ಥಾಪನೆ ಮಾಡಕ್ ಹಂಗಂಗ್ ಮಾಡಿರ್ತಾರಂತೆ ಹೇಳ್ತಾರಂತ ಅವ್ರು. ನಮ್ಮವ್ರದಂಗಲ್ಲ, ನಮ್ಗೆ ಹಿಂಗಿಟ್ಟವನೆ ದೇವ್ರು, ನಮ್ಗೆ ದುಡ್ಡೇ ಕೊಟ್ಟಿಲ್ಲ, ನಮ್ಗೆ ಈ ಕೆಲಸ ಕೊಟ್ಟವನೆ, ನನಗೆ ಆ ಕೆಲಸ ಅವನು ಮಾಡ್ತಾವನೆ, ನಮ್ಮ ಅಣ್ಣನ ಹಿಂಗಿಟ್ಟವನೆ, ನಮ್ಮ ತಮ್ಮ ಹಿಂಗಿದ್ದಾನೆ, ನಮ್ಮ ಅಕ್ಕ ಹಿಂಗಿದ್ದಾನೆ, ನಾನು ಯಾಕೆ ಹಿಂಗಿದ್ದೀನಿ. ಪ್ರತಿಯೊಬ್ಬರಿಗೂ ಕರ್ಮಾನುಸಾರ ಒಂದೊಂದು ಕೆಲಸ ಕೊಟ್ಟಿರ್ತಾನೆ. ಆ ಕೆಲಸ ಮಾಡಿದ್ರೇನೆ ಆಗೋದು. ನಾಳೆ ಎಲ್ಲರೂ ಚೆನ್ನಾಗಿ ಓದಿ ಎಲ್ಲಾರು ಟಾಪ್ ಕೆಲ್ಸಕ್ಕೆ ಹೋದ್ರೆ ಮನೆ ಕೆಲಸ ಮಾಡೋರು ಯಾರು? ಹೌದು. ಕೆಲಸ ಗುಡ್ಸೋರು ಯಾರು? ಬೀದಿ ಗುಡ್ಸೋರು ಯಾರು? ಆಗಲ್ಲ. ಸಮತೋಲನ ಕಾಪಾಡಕ್ಕೆ ಭಗವಂತ ಆಯಾ ಟೈಮಲ್ಲಿ ಅವ್ರವ್ರ ಕರ್ಮಾನುಸಾರ ಅವ್ರವ್ರಿಗೆ ಆತರ ಬುದ್ಧಿಯನ್ನು ಪ್ರಚೋದನೆ ಮಾಡಿ ಆಯಾ ಕೆಲ್ಸಕ್ಕೆ ಹಾಕ್ತಾನೆ. ಸೊ ಅಭಿವೃದ್ಧಿ ಹೆಸರಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಹೋಗ್ತಾ ಕಷ್ಟಗಳು ಜಾಸ್ತಿ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ ಅಭಿವೃದ್ಧಿ ಹೆಸರಲ್ಲಿ. ಸೊ ಎಲ್ಲರನ್ನೂ ಕೂಡ ಒಂದು ವರ್ಗಗಳಿಗೆ ಹಾಕಿದಾಗ ಅದು ಭಿನ್ನ ಭಿನ್ನಗಳಾಗಿ ಒಂದು ಸಮೂಹ ಆಗಿ ಒಂದು ಪಥದಲ್ಲಿ ಹೋಗುತ್ತೆ. ಸೊ ಹಾಗೆ ಈ 4ನೇ ಮನೆ ಫೇಮಸ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ. ಮನೆ ಒಂದೇ ಅಲ್ಲ, ನಾನು ಪ್ರತಿ ಹೇಳಿದ್ದೀನಿ, ಮನೆಯ ವಿಚಾರದಲ್ಲಿ ನಮಗೆ 4ನೇ ಮನೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವಾಗ 4ನೇ ಮನೆ ಬರುತ್ತೋ ಅವನು ಜೀವನದಲ್ಲಿ ಇವತ್ತಿದ್ದು ನಾಳೆ ಹೋಗೋ ದೇಹಕ್ಕೆ ಅವನದು ಅನ್ನೋದು ಒಂದು ಬರುತ್ತೆ. ಆದರೆ ಅವನದು ಅಂತ ಬರೋದು ಫ್ರೀಯಾಗಿ ಬರೋದಿಲ್ಲ. ಅದಕ್ಕೆ ದುಡ್ಡು ಕಟ್ಟಲೇಬೇಕು, ಬ್ಯಾಂಕ್ ಲೋನ್ ತಗೊಳ್ಳೇಬೇಕು, ಸ್ವಲ್ಪ ಕೂಡಿಟ್ಟು ಹಾಕ್ಲೇಬೇಕು. ಮನೆ ಯೋಗ ಇದೆಯಾ ಅಂತ ಕೇಳ್ತಾರೆ, ಅದಕ್ಕೆ ಮನೆ ಯೋಗಕ್ಕೆ ಎಷ್ಟು ಕಷ್ಟಪಡ್ಬೇಕು. ಅದೇ ಬಾಡಿಗೆ ಮನೇಲಿರೋರು ಅಷ್ಟು ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ. ಇವತ್ತು ಈ ಬಾಡಿಗೆ ಮನೆ ಆದ್ರೆ ಇನ್ನೊಂದು ಬಾಡಿಗೆ ಮನೆಗೆ ಹೋಗ್ತಾರೆ, ಇನ್ನೂ ಡಿಫ್ರೆಂಟ್ ಮನೆ. ಆದ್ರೆ ಸ್ವಂತವಾಗಿ ಕಟ್ಟಿರೋನ್ಗೆ ಒಂದೇ ಮನೆ, ಅದೇ ಏರಿಯಾ, ಅದೇ ಇದು. ಬಾಡಿಗೆ ಮನೆಯವನ್ಗೆ ಈ ಏರಿಯಲ್ಲಿ ಇನ್ನೊಂದು ಏರಿಯಾ ಹೋಗ್ತೀನಿ, ಆ ಏರಿಯಾ ಇನ್ನೊಂದು ಏರಿಯಾಗೆ ಹೋಗ್ತೀನಿ, ಈ ಮನೆ ಸರಿ ಇಲ್ಲ ಅಂದ್ರೆ 6 ತಿಂಗಳು ಚೇಂಜ್ ಮಾಡಿ ಬಿಸಾಕ್ತೀನಿ. ಬಾಡಿಗೆಲಿರೋರೇ ಸಂತೋಷವಾಗಿದ್ದಾರೆ. ಅವಾಗ ಅವ್ರಿಗೆ ಯೋಚನೆ ಮಾಡ್ತಾರೆ, ನಾವು ಇಷ್ಟು ಮನೆ ಚೇಂಜ್ ಮಾಡಿದ್ವಿ, ಆ ಮನೇಲಿ ಒಂಥರ ಚೆನ್ನಾಗಿತ್ತು, ಈ ಫೆಸಿಲಿಟಿ ಇತ್ತು, ಈ ಮನೇಲಿ ಈ ಫೆಸಿಲಿಟಿ ಇದೆ, ಇನ್ನು ಅಲ್ಲೊಂದು ಹೋಗಿದ್ವಿ, ಆ ಮನೇಲಿ ಆ ಫೆಸಿಲಿಟಿ ಇದೆ. ಫೆಸಿಲಿಟಿಗಳ ಬಗ್ಗೆ ಮಾತಾಡ್ಕೊಂಡು ಖುಷಿಯಾಗಿರ್ತಾರೆ. ಈ ಒಂದೇ ಮನೆ ಕಟ್ಟಿ ಅದು ಸರಿ ಇಲ್ಲ, ಆ ಮೂಲೆ ಸಂದಿ ಸರಿ ಮಾಡಿಲ್ಲ, ಈ ಮೇಸ್ತ್ರಿ ಹಿಂಗ್ ಮಾಡ್ದ, ನಾನು ಹಿಂಗ್ ಕಟ್ಟಬೇಕಾಗಿತ್ತು, ದೇವ್ರ ಮನೆ ಹಿಂಗ್ ಕಟ್ಟಿದ್ರು, ಇದು ಪೂಜಾ ರೂಮ್ ಹಿಂಗ್ ಕಟ್ಟಿದ್ರು, ಅಡುಗೆ ಮನೆ ನೋಡಿದ್ರೆ ಏನೂ ಫೆಸಿಲಿಟಿ ಮಾಡಿಲ್ಲ ಯಜಮಾನ್ರು, ಬೆಡ್ರೂಮ್ ನೋಡಿದ್ರೆ ಏನು ಬಟ್ಟೆ ಇಡಕ್ ಜಾಗ ಮಾಡಿಲ್ಲ, ಇಂಥದ್ದೇ ಆಗತ್ತೆ. ಸೊ ಸ್ವಂತ ಮನೆ ಕಟ್ಟಿ ನಾವು ತಲೆಗೆ ಒಂಥರ ತಲೆನೋವು ತರಕಲ್ಲದೆ ಸ್ವಂತ ಮನೆ. ಯಾಕಂದ್ರೆ 4ನೇ ಮನೆ ಚಿಂತೆಯ ಮನೆ. ನೋಡಿ, ಚಿಂತೆ ಎಲ್ಲಿ ಬರುತ್ತೆ ಅಂದ್ರೆ 4ನೇ ಮನೆ. ನನಗೆ ತುಂಬಾ ಆಯಾಸ ಆದಾಗ ಅಯ್ಯೋ ನೆಮ್ಮದಿಯಾಗಿರ್ಬೇಕಪ್ಪ ಅಂತ ಬರ್ತಕ್ಕಂಥದ್ದೇ 4ನೇ ಮನೆ. ಅದಕ್ಕೆ ಚಿಂತೆಯ ಮನೆನೂ ಕೂಡ 4ನೇ ಮನೆ. ಶವದ ಮನೆನೂ 4ನೇ ಮನೆ. ನಾವು ಶವವಾಗಿ ಮಲ್ಕೊಂಡಿದೀವಿ, ಊರವ್ರಿಗೆಲ್ಲ ಯಾರೋ ತೀರೋದ್ರು ಅಂತ ಹೇಳೋದು 4ನೇ ಮನೆ. ಯಾವಾಗ ನಾವು ಸಾಯ್ತೀವಿ ಆ ಟೈಮಲ್ಲಿ 6ನೇ ಮನೆ, 8ನೇ ಮನೆ, 12ನೇ ಮನೆ ಸಾವಿನ ಮನೆ. ಅದ್ರ ಜೊತೆ 4ನೇ ಮನೆ ಏನ್ ಹೇಳುತ್ತೆ, ಇಂಥ ವ್ಯಕ್ತಿ ದೈವಾಧೀನರಾದ್ರು ಅನ್ನೋದು 4ನೇ ಮನೆ. ಸೊ ನಾವು ನನ್ನ ಮನೆ ಅಂತ ನಾವು ಹೇಳ್ಕೊಳ್ತೀವಿ. ನಿಮ್ಮ ಮನೆ ಎಲ್ಲಿದ್ದಾರೆ ಅಡ್ರೆಸ್ ಹೇಳ್ತೀವಿ, ಇಂಥದ್ದು ಹೇಳ್ತೀವಿ, ಅದು ನಮ್ಮ ಅಡ್ರೆಸ್. ಸತ್ತ ಮೇಲೂ ಅಡ್ರೆಸ್ ಹೇಳ್ಬೇಕಲ್ವಾ? ಹೌದು. ಸತ್ತ ಮೇಲೂ ಸ್ಮಶಾನದ ಅಡ್ರೆಸ್ ಹೇಳ್ಬೇಕಲ್ವಾ? ಇಂಥ ಜಾಗದಲ್ಲಿ ಹೂಣಾಕ್ತಾ ಇದೀವಿ ಬನ್ನಿ. ಆ ಸತ್ತ ಜಾಗದಲ್ಲೂ ನಾವು ಅಲ್ಲಿ ಒಂದು ಗೋರಿ ಕಟ್ಬಿಟ್ಟು ಅಲ್ಲೊಂದು ಬೋರ್ಡ್ ಹಾಕ್ತಿವಿ, ಇಂಥವ್ರು ಇಲ್ಲಿ ಮಲಗಿದ್ದಾರೆ ಅಂತ. ಅದು ಮನೆನೇ, ಅದು 4ನೇ ಮನೆನೇ. ಸೊ ಹಾಗೆ ಈ 4ನೇ ಮನೆ ಹಿಂದೆ ಹೋದವರು ಸ್ವಂತ ಮನೆ ಅಂತ ಆದ್ರೆ ಮಾಡ್ಕೋಬೇಕು. ಅದ್ರ ಹಿಂದೆ ಬಿದ್ದು ಸಾಲ ಮಾಡಿ ಎಷ್ಟೋ ಜನ ಜೀವನ ಹಾಳು ಮಾಡ್ಕೊಂಡಿರೋದು ಈ 4ನೇ ಮನೆಯಿಂದ. ತುಂಬಾ ಜನ ಜೀವನ ಹಾಳು ಮಾಡ್ಕೊಂಡಿದ್ದಾರೆ 4ನೇ ಮನೆಯಿಂದ. ಅದರಲ್ಲೂ ವಿಶೇಷವಾಗಿ ಹೆಂಗಸರು, ಮಹಿಳೆಯರು. ಸೊ ಅವ್ರದ್ದು ಯಾರ್ದೋ ಸ್ವಂತ ಮನೆ ಆಯ್ತು, ನಮ್ದಾಗಿಲ್ಲ, ಸ್ವಂತ ಮನೆ ಆಯ್ತು, ನಮ್ದಾಗಿಲ್ಲ. ಏನ್ ಅವ್ರಿಗೆ ಒಂದು ಬುದ್ಧಿ ಏನ್ ಬರ್ಬೇಕು ಅಂದ್ರೆ, ನಮ್ಗೆ ಆಗತ್ತಾ, ನಮ್ ಶಕ್ತಿ ಇದೆಯಾ, ನಾನ್ ಮಾಡ್ಕೊಂಡಿರ್ತಕ್ಕಂಥ
ಗಂಡನಿಗೆ ಅಥವಾ ನಾವು ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಆ ಕೆಪಾಸಿಟಿ ಇದೆಯಾ, ಅವ್ನಿಗೆ ಸಮಸ್ಯೆ ಆಗಲ್ವಾ, ನಾವು ಸಮಸ್ಯೆ ಮಾಡ್ಕೊಳಲ್ವಾ, 4 ಜನ ಮನೆ ತೋರ್ಸೋಕ್ಕೋಸ್ಕರ ನಾವು ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಮಾಡ್ಕೊಳಲ್ವಾ, ನೆಮ್ಮದಿ, ಗಂಜಿ ಕುಡಿದ್ರು ನೆಮ್ಮದಿಯಾಗಿರ್ಬೇಕು, ಅದೆಲ್ಲ ಇಲ್ಲ. 4 ಜನಕ್ಕೆ ನಮ್ಗೆ ಮಲ್ಲಿಗೆ ಹೂವು ಮುಟ್ಕೊಂಡಿದೀವಿ ಅಂತ ತೋರಿಸ್ಬೇಕು ಒಟ್ಟಿಗೆ. ಹಾಗೆ ಆ ವಿಚಾರದಲ್ಲಿ ಅವರು ಆಲೋಚನೆ ಮಾಡಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮನೆ ಕಟ್ಟೋ ಯೋಗಗಳು ತೋರಿಸುತ್ತೆ, ಯೋಗ್ಯತೆ ಇರಬೇಕಲ್ಲ ಕಟ್ಟಕ್ಕೆ. ಹೌದು. ಸೊ ಜ್ಯೋತಿಷ್ಯ ಶಾಸ್ತ್ರ ಎರಡನ್ನು ಮಿಕ್ಸ್ ಮಾಡಿ ಅಂತ ಹೇಳುತ್ತೆ. ನಿಮಗೆ ಯೋಗ ಬಂದಿದೆ, ಯೋಗ್ಯತೆ ಇದೆಯಾ? ಎಷ್ಟೋ ಜನಕ್ಕೆ ಯೋಗ ಬಂದಿರುತ್ತೆ, ಯೋಗ್ಯತೆ ಇರಲ್ಲ. ಇನ್ನೊಂದು, ಎಷ್ಟೋ ಜನಕ್ಕೆ ಯೋಗ್ಯತೆ ಇರುತ್ತೆ, ಯೋಗ ಬಂದಿರಲ್ಲ. ಎಷ್ಟೋ ಜನ ಹೇಳ್ತಾರೆ ನನಗೆ, ಸರ್ ನಮಗೆ ಬೇಕಾದಷ್ಟು ನಮ್ಮ ಯಜಮಾನಿಗೆ ದುಡ್ಡು ಬಂತು, ಲಕ್ಷಗಟ್ಟಲೆ ಬಂತು, ಅವರು ಮನೆ ಕಟ್ಟಕ್ಕೆ ಮನಸ್ಸೇ ಮಾಡಿಲ್ಲ ಸರ್. ನಾವು ಬಿಸ್ನೆಸ್ ಮಾಡೋದ್ರಲ್ಲಿ ಬ್ಯಾಂಕಲ್ಲಿ ಕೊಡಿತಾ ಇತ್ತು ಸರ್, 20 ಲಕ್ಷ 30 ಲಕ್ಷ ಹಾಕಿ ಬರ್ತಾ ಇತ್ತು. ಅದು ಮತ್ತೆ ಇನ್ನೊಂದು ಯಾವುದೋ ಬಿಸ್ನೆಸ್ ತಗೊಂಡೋಗಿ ಹಾಕ್ತಾ ಇದ್ರು. ಇವತ್ತೂ ಕೂಡ ನಾನು ಬಾಡಿಗೆ ಮನೇಲಿದ್ದೀನಿ ಸರ್, ಸ್ವಂತ ಮನೆ ಮಾಡ್ಕೊಂಡೇ ಇಲ್ಲ. ನಮ್ಮ ಯಜಮಾನರು ಕೇಳಿದ್ರೆ ಮಾಡೋಣ ಅಂತ ಹೇಳಿ 30 ವರ್ಷ ಮದುವೆ ಆಗಿ 30 ವರ್ಷ ಆಯ್ತು, ಇನ್ನು ಮಾಡೋದ್ರಲ್ಲೇ ಇದ್ದಾರೆ. ಯಾವಾಗ ಮಾಡ್ತಾರೆ? ಅಲ್ಲಿ ಏನಾಗುತ್ತೆ, ಯೋಗ್ಯತೆ ಇದೆ, ಯೋಗ ಇಲ್ಲ. ಸೊ ಜ್ಯೋತಿಷ್ಯ ಶಾಸ್ತ್ರ ಬಹಳ ಪ್ರಮುಖವಾಗಿ ಯೋಗ ಮತ್ತೆ ಯೋಗ್ಯತೆ ಮೇಲೆ ನಿಂತಿರೋದು. ಖಂಡಿತ ಗುರು, ಅಷ್ಟು ಮಾಹಿತಿ ಕೊಡೋರಂತೆ. ಇನ್ನ ಎಲ್ಲಾ ಲಿಸನರ್ಸ್, ಎಸ್ ನೀವು ಕೇಳ್ತಿದ್ದೀರಾ ನಕ್ಷತ್ರ ನಾಡಿ ಲೈವ್ ಶೋ ಇನ್ ನಮ್ ರೇಡಿಯೋ. ಬ್ರೇಕ್ ತಗೊಳ್ಳುವಂತಹ ಸಮಯ ಬಂದಿದೆ. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. America, Africa or Australia, no matter where you live, stay connected to Karnataka only with Nam Radio. ಎಸ್ ನೀವು ಕೇಳ್ತಿದ್ದೀರಾ ನಕ್ಷತ್ರ ನಾಡಿ ಲೈವ್ ಶೋ. ಸೊ ಇನ್ನ ನೀವು ಕೂಡ ಗುರುಜಿ ಹೇಳ್ದಂಗೆ ನಿಮ್ಮ ಗುಡ್ ಟೈಮ್ ಬ್ಯಾಡ್ ಟೈಮ್ ತಿಳ್ಕೋಬೇಕು, ಫೇತ್ ಹೇಗಿದೆ ಅನ್ನುವಂತಹ ವಿಚಾರಕ್ಕೆ ಹೋಗೋಕ್ಕೂ ಮೊದಲು ನೀವು ಯಾವ ಒಂದು ಬಿಸ್ನೆಸ್ ಚೆನ್ನಾಗಿದೆ, ಯಾವ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರುತ್ತೆ, ಮದುವೆ ಯಾಕೆ ಲೇಟ್ ಆಗಿ ಆಗ್ತಾ ಇದೆ, ಇಲ್ಲ ಮದುವೆ ಆದ್ಮೇಲೆ ಯಾಕೆ ಜೀವನ ಹಿಂಗಾಗಿದೆ, ಫಿನಾನ್ಷಿಯಲಿ ಯಾಕೆ ಕ್ರೈಸಿಸ್ ಆಗ್ತಾ ಇದೆ, ಎಲ್ಲ ವಿಚಾರ ತಿಳ್ಕೊಬೇಕು ಅಂದ್ರೆ ಎಸ್ ನಕ್ಷತ್ರ ನಾಡಿ ಕ್ಲಾಸಸ್ ನ ಕಲಿಬೇಕಾಗತ್ತೆ. ಇನ್ನು ಅಕ್ಟೋಬರ್ 21 ಇಂದ ಬ್ಯಾಚಸ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ತಿಳಿಸ್ತಾ, ಅಂಡ್ ಎಸ್ ನೀವು ಗುರುಜಿನ ಅಪಾಯಿಂಟ್ಮೆಂಟ್ ತಗೋಬೇಕು, ಇಲ್ಲ ಗುರುಜಿ ಅವರು ಹೇಳ್ಕೊಡುವಂತ ಕ್ಲಾಸಸ್ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಗುರುಜಿಯ ಅಪಾಯಿಂಟ್ಮೆಂಟ್ ಹೀಗಿದೆ, ನೋಟ್ ಡೌನ್ ಮಾಡ್ಕೊಳ್ಳಿ. 9916464311 ಮತ್ತೊಂದು ನಂಬರ್ 9611227356 ಅಂತ ಹೇಳ್ತಾ ಇನ್ನ ಗುರುಜಿ. ಮತ್ತೊಂದು ವಾಟ್ಸ್ಆಪ್ ಬಂದಿದೆ ಆಸ್ಟ್ರೇಲಿಯಾ ಇಂದ, ಗುರುಜಿ ಪವನ್ ಅಂತ ಶೇರ್ ಮಾಡ್ತಿದ್ದಾರೆ ಡೀಟೇಲ್ಸ್ ನ. 31/10/1989 ಅಕ್ಟೋಬರ್ 1989. ಹೌದು. ಟೈಮ್ 9:35 AM. ಹುಟ್ಟಿದ ಊರು ಶಿವಮೊಗ್ಗ. ಪ್ರಶ್ನೆ, ವಾಂಟ್ಸ್ ಟು ನೋ ಅಬೌಟ್ ಮೈ ಹೆಲ್ತ್ ಅಂಡ್ ಫಿನಾನ್ಷಿಯಲ್ ಸಿಚುವೇಶನ್. 34 ವರ್ಷಕ್ಕೆ ಹೆಲ್ತ್ ಆಗ್ಬಿಟ್ಟಿದೆ. ಹೆಲ್ತ್ಗೆ ಮಂತ್ರ ಒಂದೇ, ಉಪವಾಸ. ಓಕೆ, ಇವರ ಜಾತಕದ ಪ್ರಕಾರ ವಿಶಾಖ ನಕ್ಷತ್ರ 4ನೇ ಪಾದ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ದಾರೆ. ಹುಟ್ಟಿದಾಗ ಗುರುದಶೆ ಇತ್ತು, ಗುರುದಶೆ ಮುಗಿದು ಅದಾದ ನಂತರ ಇವರಿಗೆ ಬಂದಿರತಕ್ಕಂತ ಒಂದು ಶನಿ ದಶೆ ಮುಗಿದು 2012ರಿಂದ ಇವರಿಗೆ ಬುಧ ದಶೆ ಪ್ರಾರಂಭವಾಗಿದೆ. ಎಲ್ಲಾ ವಿಚಾರದಲ್ಲೂ ಅದ್ಭುತವಾಗಿದೆ, ಲಾಭಾಂಶ ತೋರಿಸ್ತಾ ಇದೆ, ಎಲ್ಲವೂ ಉತ್ತಮ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಾ ಇದೆ, ಬಟ್ ಮೇಜರ್ ಕಾಂಬಿನೇಷನ್ ಹೆಲ್ತ್ ಪ್ರಾಬ್ಲಮ್ ತೋರಿಸ್ತಾ ಇಲ್ಲ. ಈಗ ಹೆಲ್ತ್ ಅಂತ ಹಾಕ್ತಾರೆ, ಏನಾದ್ರು ಒಂದು ಹಾಕಿದ್ರೆ ಅದಕ್ಕೆ ನಾವು ಏನಾದ್ರು ಪರಿಹಾರ ಕೊಡಬಹುದು. ಕೆಲವರಿಗೆ ಜಸ್ಟ್ ಅಸಿಡಿಟಿ ಇರುತ್ತೆ ಅಷ್ಟೇ, ಅಸಿಡಿಟಿನೇ ನನ್ಗೆ ಎಲ್ಲಿ ಸರಿ ಇಲ್ಲ ಅನ್ಬಿಡ್ತಾರೆ. ಅಲ್ಲಿ ಒಂದ್ ಸ್ವಲ್ಪ ಸ್ಪೆಸಿಫೈ ಮಾಡಿದ್ರೆ ನಮ್ಗೆ ಬಹಳ ಒಳ್ಳೇದು. ಬುಧನ ಒಂದು ಕಾಂಬಿನೇಷನ್ ಇಲ್ಲಿ ರಾಹುವಿನ ತತ್ವದಲ್ಲಿ ಬಂದಿರೋದ್ರಿಂದ ಅಸಿಡಿಟಿ ಇರತಕ್ಕಂತ ಸಾಧ್ಯತೆ, ಅಥವಾ ಯಾವ್ದಾದ್ರು ಒಂದು ರಾಹು ಇರತಕ್ಕಂತ ಸ್ಥಳವನ್ನ ನೋಡಿ ನಾವು ಹೇಳ್ಬಹುದು. ಇಲ್ಲಿ 3ನೇ ಮನೇಲಿ ಇರ್ತಕ್ಕಂಥದ್ದು, ಸ್ವಲ್ಪ ಲೆಗ್ ಪೇನ್ ಇರ್ಬೋದು, ಅಷ್ಟು ಬಿಟ್ರೆ ಸೊಂಟ ನೋವು, ಲೆಗ್ ಪೇನ್ ಬಿಟ್ರೆ ಮೇಜರ್ ಏನು ಇಲ್ಲಿ ಕಂಡು ಬರ್ತಾ ಇಲ್ಲ. ಇನ್ನೊಂದು ಪ್ರಶ್ನೆ ಏನ್ ಕೇಳಿದ್ರು? ಫಿನಾನ್ಷಿಯಲ್ ಸಿಚುವೇಶನ್ ಗುರುಜಿ. ಫಿನಾನ್ಷಿಯಲ್ ಸಿಚುವೇಶನ್ ಅಲ್ಲಿ ತುಂಬಾ ಚೆನ್ನಾಗಿ ದುಡ್ಡು ಬರ್ತಾ ಇದೆ, ಅದು ರಾಹುವಿನ ನಕ್ಷತ್ರದಲ್ಲಿ ಬರ್ತಾ ಇದೆ. ಆದ್ರೆ ಪ್ಲಾನಿಂಗ್ ಈಸ್ ಝೀರೋ. ಯಾಕಂದ್ರೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಅಥವಾ ಅವ್ರ ಕಮಿಟ್ಮೆಂಟ್ ಏನಾದ್ರು ಇರಬಹುದು, ಅದಕ್ಕೆ ಹಾಳಾಗ್ತಾ ಹೋಗ್ತಾ ಇದೆ. ಸೊ ಸಾಧ್ಯವಾದಷ್ಟು ಪ್ಲಾನಿಂಗ್ ಚೆನ್ನಾಗಿ ಮಾಡ್ಕೊಳ್ಳಿ. ಹಣದ ವಿಚಾರದಲ್ಲಿ ಸ್ವಲ್ಪ ಮಾಡ್ತಾ ಇರೋದು ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ, ಉತ್ತಮವಾಗಿರುತ್ತೆ. ಓಂ ರಂ ರಾಹುವೇನ್ ನಮಃ ಅಂತ ಹೇಳ್ಕೊಂಡ್ರೆ ಸಾಕು.
ಓಕೆ, ಸೊ ಕಾರ್ಯಕ್ರಮಕ್ಕೆ ಒಂದು ಮೆಸೇಜ್ ನ ಕಳಿಸಿದಕ್ಕಾಗಿ ಧನ್ಯವಾದ. ಕನ್ಸಲ್ಟೇಷನ್ ನ ಪಡ್ಕೋಬಹುದು. ನಂಬರ್ ಹೀಗಿದೆ 9916464111 ಮತ್ತೊಂದು ನಂಬರ್ 9. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಲಾಟ್ಸ್ ಆಫ್ ಇನ್ಫೋ ಬಟ್ ಈ 4ನೇ ಮನೆ ಬಗ್ಗೆ ಫೇಮ್ ತಿಳಿಸೋರಂತೆ ಇವತ್ತಿನ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಗುರೂಜಿ. ಒಳ್ಳೇದಾಗ್ಲಿ. ನಕ್ಷತ್ರ ನಾಡಿ ಕೇಳುಗರಿಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಾಗ ಈಗಾಗಲೇ ಗುರುಜಿ ಹೇಳಿದರೆ ಹೆಲ್ತ್ ಇಶ್ಯೂಸ್ ಏನಾದ್ರು ಆಗ್ತಿದೆ ಅಂತ ಅಂದಾಗ ಮುಖ್ಯವಾಗಿ ಅದು ಸ್ಪೆಸಿಫಿಕ್ ಆಗಿ ಏನ್ ಹೆಲ್ತ್ ಇಶ್ಯೂ ಇದೆ ಅನ್ನೋದನ್ನ ಮೆನ್ಷನ್ ಮಾಡಿ ಅಂತ. ಇನ್ನ ಗುರುಜಿನ ನೀವು ನೇರವಾಗಿ ಭೇಟಿ ಆಗ್ಬೇಕು. ಇಲ್ಲ October 21st ಇಂದ ನಕ್ಷತ್ರ ನಾಡಿ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಇಚ್ಛೆ ಇದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ 9916464111 ಮತ್ತೊಂದು ನಂಬರ್ 9611227356 ನಂಬರ್ಗೆ ಕಾಲ್ ಮಾಡಬಹುದು. ವೆಬ್ಸೈಟ್ ಮುಖೇನ ನೀವು ಗುರುಜಿನ ಕಾಂಟ್ಯಾಕ್ಟ್ ಮಾಡಬಹುದು. ಇಟ್ಸ್ www.nakshatranadi.com. ಹಾಗೆ ಗುರುಜಿಯ ಯೂಟ್ಯೂಬ್ ಚಾನೆಲ್ ಕೂಡ ಇದೆ. ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ಗುರುಜಿ ಹಲವಾರು ವಿಚಾರದ ಬಗ್ಗೆ ಮಾತಾಡಿರುವಂತಹ ಕಂಟೆಂಟ್ಸ್ ಇದೆ. ಅಂಡ್ ಸ್ಟೂಡೆಂಟ್ಸ್ ಪಾಠನ ಕಲಿತು ಅವರು ಪ್ರಿಡಿಕ್ಟ್ ಮಾಡುವಾಗ ಆಗ್ತಿರುವಂತಹ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಗೆ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಈ ಗುರುಜಿ ಕಾರ್ಯಕ್ರಮದಲ್ಲಿ ಯೂಶಲಿ ಪರಿಹಾರ ಮುಖೇನ ಈಗ ಜೆಮ್ ಸ್ಟೋನ್ ಗಳ ಬಗ್ಗೆ ಆಗಿರ್ಬೋದು, ರುದ್ರಾಕ್ಷಿ ಬಗ್ಗೆ ಆಗಿರ್ಬೋದು, ಕೈಲಾಶ ಯಂತ್ರಗಳ ಬಗ್ಗೆ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತಿರ್ತಾರೆ. ಇದಕ್ಕೆ ಆರ್ಡರ್ನ ಪ್ಲೇಸ್ ಮಾಡಬೇಕು ಅಂದ್ರೂ ಕೂಡ ನೀವು ಅಪಾಯಿಂಟ್ಮೆಂಟ್ ನಂಬರ್ಗೆ ನೀವು ಕಾಲ್ ಮಾಡಬಹುದು. 9916464111 ಅಂತ ಮತ್ತೆ ಮೆನ್ಷನ್ ಮಾಡ್ತಾ ಇದ್ದೀನಿ. ಅಂಡ್ ಪ್ರತಿ ದಿನ ಮಂಡೇ ಟು ಫ್ರೈಡೆ ಮರಿಬೇಡಿ 8:00 ಸ್ಟ್ಯಾಂಡರ್ಡ್ ಇಂಡಿಯನ್ ಟೈಮ್ ಅಲ್ಲಿ ನಕ್ಷತ್ರ ನಾಡಿ ಲೈವ್ ನ ನೀವು ಕೇಳೋದನ್ನ ಯಾಕೆ ಅನ್ನೋದಾದ್ರೆ, ಇದೊಂದು ಕಾರ್ಯಕ್ರಮದಲ್ಲಿ ಗುಡ್ ಟೈಮ್ ಯಾವಾಗ ಬ್ಯಾಡ್ ಟೈಮ್ ಯಾವಾಗ ಅನ್ನೋಂಥದ್ದು ವಿಚಾರನ ತಿಳ್ಕೊಬಹುದು ಅಂತ ತಿಳಿಸ್ತೀನಿ. ಅಂಡ್ ಎಲ್ಲೇ ಕೂತಿರಿ, ಹೇಗೆ ಇರಿ, ಎಲ್ಲೇ ಇರಿ, ಮೈಂಡ್ ರಿಲ್ಯಾಕ್ಸ್ ಆಗ್ತಿರ್ಬೇಕು ಅಂದ್ರೆ ಯಾವಾಗ್ಲೂ ನಮ್ ರೇಡಿಯೋ ಕೇಳ್ತಾ ಇರಿ. ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ ಅಂತ ಹೇಳ್ತಾ ಇವತ್ತಿನ ನಕ್ಷತ್ರ ನಾಡಿ ಲೈವ್ ಶೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಸ್ಮಿತಾ ಗೌಡ. ಸ್ಟೇ ಟ್ಯೂನ್ ಟು ನಮ್ ರೇಡಿಯೋ.